ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜನವರಿ 2024ರಿಂದ ಜೂನ್ 2024ರವರೆಗಿನ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಮುಂದೆ ಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದು ತುಂಬ ಅನುಕೂಲ ಆಗುತ್ತೆ. ಸೊ ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು 2023ರದ್ದು ಬೇಕು ಅಂದರೆ ನಿಮಗೆ 80 ರೂಪಾಯಿ ಆಗುತ್ತೆ ಇವಾಗ, ಮತ್ತು ಈಗ 7 ತಿಂಗಳ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದರೆ 70 ರೂಪಾಯಿ ಆಗುತ್ತೆ. ಸೊ ಕಳೆದ ವರ್ಷದ ನೋಟ್ಸ್ಗೆ 80, ಈ ವರ್ಷದ ನೋಟ್ಸ್ಗೆ 70 ನಿಮಗೆ ಸಾಫ್ಟ್ ಕಾಪಿ ಸಿಗುತ್ತೆ. ಎರಡು ನಿಮ್ಗೆ ಕಂಬೈನ್ ಆಗಿ ನೋಟ್ಸ್ಬೇಕು ಅಂದರೆ 150 ಆಗುತ್ತೆ. ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಇದೆ, ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿಬಿಟ್ಟು ನೀವು ನೋಟ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಟೆಲಿಗ್ರಾಮಲ್ಲೂ ಕೂಡ ಅವೈಲೇಬಲ್ ಇರ್ತೀನಿ. ಪ್ರತಿ ವರ್ಷ ವಿಶ್ವ ಬ್ರೈಲಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 4ನೇ ತಾರೀಕು ಪ್ರತಿ ವರ್ಷ ವಿಶ್ವ ಬ್ರೈಲಿ ದಿನವನ್ನು ಆಚರಣೆ ಮಾಡ್ತೀವಿ. ಬ್ರೈಲಿ ಅನ್ನೋದು ಒಂದು ಲಿಪಿ. ಭಾಗಶಃ ದೃಷ್ಟಿ ಇರಲಿರ್ತಕ್ಕಂಥವ್ರು ಅಂಧರು, ಅವರಿಗೆ ಸಂವಹನ ಮಾಡೋದಕ್ಕೆ ಒಂದು ಮಾಧ್ಯಮವಾಗಿ ಬ್ರೈಲಿ ಲಿಪಿಯನ್ನು ಬಳಸ್ತಾರೆ. ಈ ಬ್ರೈಲಿ ಲಿಪಿಯನ್ನು ಲೂಯಿಸ್ ಬ್ರೈಲಿ ಅನ್ನುವಂಥ ಫ್ರೆಂಚ್ ಶಿಕ್ಷಣ ತಜ್ಞರು ಅನ್ವೇಷಣೆ ಮಾಡ್ತಾರೆ. ಅವರ ಜನ್ಮದಿನ ಜನವರಿ 4, 1809. ಆ ಒಂದು ಕಾರಣದಿಂದಲೇ ಪ್ರತಿ ವರ್ಷ ಬ್ರೈಲಿ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ನೆಕ್ಸ್ಟು, ಮೈಕ್ರೋ ಫೈನಾನ್ಸ್ ಬ್ಯಾಂಕಿಂಗ್ನ ಪ್ರವರ್ತಕರಾಗಿ 2006ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ಮತ್ತು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಮಹಮ್ಮದ್ ಯೂನುಸ್ ಯಾವ ದೇಶಕ್ಕೆ ಸೇರಿದವರು? ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಿಂದ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಗ್ಲಾದೇಶ. ಇವರು ಬಾಂಗ್ಲಾದೇಶದ ಅರ್ಥಶಾಸ್ತ್ರಜ್ಞರು. 2006ನೇ ಇಸ್ವಿಯಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ, ಶಾಂತಿ ಪ್ರಶಸ್ತಿ ಸಿಕ್ಕಿರುತ್ತೆ. ಏನು ಕಾರಣಕ್ಕೆ ಅಂದರೆ ಅವರು ಕಿರು ಬಂಡವಾಳ ಸೇವೆಗಳ ಮೂಲಕ ಬಡತನವನ್ನು ನಿವಾರಿಸುವ ಉದ್ದೇಶದಿಂದ ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿ ಒಂದು ಜನರಲ್ಲಿ ಬದುಕಿನ ಬದಲಾವಣೆ ತರುವಂಥ ಕೆಲಸವನ್ನು ಮಾಡಿದ್ರು. ಹಾಗಾಗಿ 2006ನೇ ಇಸ್ವಿಯಲ್ಲಿ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜನರಲ್ ಡಾಂಗ್ ಜುನ್ ಯಾವ ದೇಶದ ರಕ್ಷಣಾ ಸಚಿವರು? ಸೊ ಇವರು ಚೀನಾ ದೇಶದ ರಕ್ಷಣಾ ಸಚಿವರು. ಚೀನಾದ ರಾಜಧಾನಿ ಬೀಜಿಂಗು. ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್. ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಾದ ಮುಡಿಯಟ್ಟು ಎಂಬ ಧಾರ್ಮಿಕ ರಂಗಮಂದಿರವು ಎಲ್ಲಿದೆ? ಇದು ನಮ್ಮ ನೆರೆಯ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಕೇರಳ ರಾಜ್ಯದ ಒಂದು ಸಾಂಸ್ಕೃತಿಕ ಸಂಪ್ರದಾಯ, ಒಂದು ಮಹತ್ವದ ಸಾಂಸ್ಕೃತಿಕ ಸಂಪ್ರದಾಯ, ಕೇರಳ ರಾಜ್ಯದಿಂದ ಬರ್ತಕ್ಕಂಥ ಒಂದು ಆಚರಣೆ ಇದು. ಕಾಳಿದೇವರು ಮತ್ತು ರಾಕ್ಷಸ ದಾರಿಕ ನಡುವಿನ ಪೌರಾಣಿಕ ಯುದ್ಧವನ್ನು ಇದು ಹೇಳುತ್ತೆ. ಪಿಣರಾಯಿ ವಿಜಯನ್ ಅಲ್ಲಿಯ ಮುಖ್ಯಮಂತ್ರಿಗಳು. ತಿರುವನಂತಪುರಂ ರಾಜಧಾನಿ. ಲಾಂಗ್ ಮಾರ್ಚ್ 11 ಎನ್ನುವ ಕ್ಯಾರಿಯರ್ ರಾಕೆಟನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದಂಥ ದೇಶ ಚೀನಾ. ಮಹಾರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕಿಯಾಗಿ ಆಯ್ಕೆಯಾದಂಥವರು ರಶ್ಮಿ ಶುಕ್ಲಾ. 1988ನೇ ಬ್ಯಾಚಿನ IPS ಅಧಿಕಾರಿ. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ CEO ಆಗಿ ನೇಮಕಗೊಂಡಂಥವರು ರಘುರಾಮ್ ಅಯ್ಯರ್. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯೆ. ಇದು ನಮ್ಮ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಉತ್ತರ ಪ್ರದೇಶದ ವಿಮಾನ ನಿಲ್ದಾಣವನ್ನು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯೆ ಧಾಮ ಅಂತ ಮರುನಾಮಕರಣ ಮಾಡಲಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ವೈಸ್ ಅಡ್ಮಿರಲ್ ಡ್ಯಾಶ್ ನೌಕಾಪಡೆಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸೊ ವೈಸ್ ಅಡ್ಮಿರಲ್ ಆದ ದಿನೇಶ್ ತ್ರಿಪಾಠಿ ಅವರು ನೌಕಾಪಡೆಯ ಉಪಾಧ್ಯಕ್ಷರಾಗಿ ಈ ವರ್ಷ ಪ್ರಾರಂಭದಲ್ಲಿ ನೇಮಕಗೊಂಡರು. ಜುಲೈ 1, 1985ರಲ್ಲಿ ಅವರು ನಮ್ಮ ನೌಕಾಪಡೆಯ ವೃತ್ತಿ ಬದುಕನ್ನು ಆರಂಭ ಮಾಡಿದರು. 2023ರ ಕುವೆಂಪು ಪ್ರಶಸ್ತಿಯನ್ನು ಯಾವ ಭಾಷೆಯ ಬರಹಗಾರ ಶಿರಶಂದು ಮುಖ್ಯೋಪಾಧ್ಯಾಯ ಅವರು ಪಡ್ಕೊಂಡಿದ್ದಾರೆ ಅಂತ? ಇವರು ಬಂಗಾಳಿ ಭಾಷೆಯ ಬರಹಗಾರರಾಗಿರ್ತಾರೆ. ಕುವೆಂಪು ಅವರ ರಾಷ್ಟ್ರೀಯ ಪುರಸ್ಕಾರ ಇವರಿಗೆ ಸಿಕ್ಕಿರುತ್ತೆ. ಕನ್ನಡ ಮತ್ತು ಸಂಸ್ಕೃತದಲ್ಲಿ ಬರೆಯಲಾದ 10ನೇ ಶತಮಾನದ ಕದಂಬ ಶಾಸನ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ? ಇದು ನಮ್ಮ ನೆರೆಯ ಗೋವಾದ ಕಾಕೋಡದಲ್ಲಿ ಮಹಾದೇವ ದೇವಾಲಯದಲ್ಲಿ 10ನೇ ಶತಮಾನದ ಈ ಶಾಸನ ಕಂಡುಬಂದಿದೆ. ಸಂರಕ್ಷಣೆ ಮತ್ತು ಪರಿಸರ ಸಮತೋಲನಕ್ಕೆ ಸಮರ್ಪಣೆಯನ್ನು ಸಂಕೇತಿಸುವ ಹಿಮಚಿರತೆಯನ್ನು ತನ್ನ ರಾಷ್ಟ್ರೀಯ ಸಂಕೇತ ಅಂತ ಘೋಷಣೆ ಮಾಡಿದಂಥ ದೇಶ. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ ಬಹಳ ಇಂಪಾರ್ಟೆಂಟು, ಕೇಳುವ ಸಾಧ್ಯತೆಗಳು ಹೆಚ್ಚಿದೆ. ಸರಿಯಾದ ಉತ್ತರ ಕಿರ್ಗಿಸ್ತಾನ. ಸೊ ವಿಶ್ವ ಹಿಂದಿ ದಿನವನ್ನು ಜನವರಿ 10ರಂದು ಆಚರಣೆ ಮಾಡ್ತೀವಿ. ಜನವರಿ 10ರಂದು ವಿಶ್ವ ಹಿಂದಿ ದಿನವನ್ನು ಆಚರಣೆ ಮಾಡ್ತಾರೆ. ಮೊಟ್ಟ ಮೊದಲನೇ ಆಚರಣೆಯನ್ನು 1975ರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮೊಟ್ಟ ಮೊದಲ ವಿಶ್ವ ಸಮ್ಮೇಳನದ ವಾರ್ಷಿಕೋತ್ಸವವನ್ನು ಮಾಡಿ ಆಚರಣೆ ಮಾಡಿದರು.
ರಾಷ್ಟ್ರೀಯ ಹಿಂದಿ ದಿನವನ್ನು ಸೆಪ್ಟೆಂಬರ್ 14ರಂದು ಆಚರಣೆ ಮಾಡ್ತಾರೆ. ಇತ್ತೀಚೆಗೆ GI ಟ್ಯಾಗನ್ನು ಪಡೆದಂಥ ಲಮ್ಜಿಯಾ ಸೌರ ವರ್ಣಚಿತ್ರಗಳು ಮತ್ತು ಡೋಂಗರಿಯಾ ಕೋಡ್ ಶಾಲುಗಳು ಇದು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತವೆ? ಸರಿಯಾದ ಉತ್ತರ ಒಡಿಸ್ಸಾ. ಇದ್ರದ್ದು ಒಂದು ಪಟ್ಟಿಯನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ ಈ ಒಂದು ಪಟ್ಟಿಯನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಈ ವರ್ಷ ಯಾವ ರಾಜ್ಯಗಳಿಂದ ಯಾವ್ಯಾವ ವಸ್ತುಗಳಿಗೆ, ಪ್ರಮುಖವಾದ ವಸ್ತುಗಳಿಗೆ GI ಟ್ಯಾಗ್ ಸಿಕ್ಕಿದೆ. GI ಟ್ಯಾಗ್ ಅಂದ್ರೇನು ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಶೇರ್ ಮಾಡಿರ್ತೀನಿ, ತಪ್ಪದೇ ಅದನ್ನು ನೋಡ್ಕೊಳ್ಳಿ. ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತರಲಾಗಿದೆ? ಜಮ್ಮು ಕಾಶ್ಮೀರ. ನೋಡಿ, ಯಾವ ರಾಜ್ಯದ ವ್ಯಾಂಚೋ ವುಡನ್ ಕ್ರಾಫ್ಟ್ಗೆ GI ಟ್ಯಾಗ್ ಸಿಕ್ಕಿದೆ ಅಂತ? ಅರುಣಾಚಲ. ಸೊ ಗುಣೋತ್ಸವ 2024 ಎನ್ನುವ ಸರ್ಕಾರಿ ಶಾಲೆಯಲ್ಲಿನ ಸರಿಸುಮಾರು 40 ಲಕ್ಷ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ಷಮತೆಯನ್ನು ನಡೆಸುವಂತಹ ಕಾರ್ಯಕ್ರಮ ಅಸ್ಸಾಂ ರಾಜ್ಯದಲ್ಲಿ ಕೈಗೊಳ್ಳಲಾಗಿತ್ತು. ವೆರಿ ವೆರಿ ಇಂಪಾರ್ಟೆಂಟು. ಹಿಮಂತ್ ಬಿಸ್ವಾ ಶರ್ಮಾ ಅಲ್ಲಿಯ ಮುಖ್ಯಮಂತ್ರಿಗಳು. ದಿಸ್ಪುರ ಅದರ ರಾಜಧಾನಿ. ADB ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕಗೊಂಡಂಥವರು ವಿಕಾಸಶೀಲ್ ಅಂತ. ಭಾರತ್ ಪಾರ್ಕ್ ಜಾಗತಿಕ ಪ್ರೇಕ್ಷಕರಿಗೆ ಭಾರತೀಯ ಸರಕುಗಳು ಇದನ್ನು ಪ್ರದರ್ಶನ ಮಾಡೋದಕ್ಕೆ ಮತ್ತು ಸಂಗ್ರಹ ಮಾಡೋದಕ್ಕೆ ಮೀಸಲಾದ ವ್ಯಾಪಾರ ವಲಯವಾದ ಭಾರತ್ ಪಾರ್ಕನ್ನು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಸ್ಥಾಪನೆ ಮಾಡೋದಕ್ಕೆ ಭಾರತ ಸರ್ಕಾರ ಯೋಜಿಸಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಯ ರಾಜಧಾನಿ ಅಬುಧಾಬಿ ಆಗಿರುತ್ತೆ ಮತ್ತು ಅಲ್ಲಿಯ ಕರೆನ್ಸಿ ದಿಹಾಮ್ ಆಗಿರುತ್ತೆ. ಭಾರತದ ಮೊದಲ ಹೈಜೆನಿಕ್ ಫುಡ್ ಸ್ಟ್ರೀಟ್ ಪ್ರಸಾದಮನ್ನು ಮಧ್ಯಪ್ರದೇಶದಲ್ಲಿ ಉದ್ಘಾಟನೆ ಮಾಡಲಾಗಿದೆ. 34ನೇ ವಯಸ್ಸಿನಲ್ಲಿ ಫ್ರಾನ್ಸ್ನ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಂಥವರು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ ಗೇಬ್ರಿಯಲ್ ಅಟಲ್. ಯಾವ ಸಂಸ್ಥೆಯು ಭಾರತೀಯ ಸೇನೆಗಾಗಿ ಅಸಾಲ್ಟ್ ರೈಫಲ್ ಉಗ್ರಮನ್ನು ಪ್ರಾರಂಭಿಸುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್ ಇದು. ನಮ್ಮ ದೇಶದ ರಕ್ಷಣೆ ಮತ್ತು ಸಂಶೋಧನೆ ವಿಭಾಗದಿಂದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿದೆ. ಸರಿಯಾದ ಉತ್ತರ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. 2024ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ ಅಧ್ಯಕ್ಷ ಮತ್ತು 46ನೇ ಅಧಿವೇಶನವನ್ನು ಯಾವ ದೇಶನ ಆಯೋಜನೆ ಮಾಡುತ್ತೆ? ಸೊ ರೀಸೆಂಟಾಗಿ ಇದಾಗಿದೆ. ಭಾರತ ಇದನ್ನು ಆಯೋಜನೆ ಮಾಡಿತ್ತು. ಜುಲೈ 21ರಿಂದ 31 ತನಕ ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಗುಜರಾತ್ನ ಗಾಂಧಿನಗರದಲ್ಲಿ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಟ್ರೇಡ್ ಶೋವನ್ನು ಉದ್ಘಾಟನೆ ಮಾಡಿದಂಥವರು ಪ್ರಧಾನಿ ನರೇಂದ್ರ ಮೋದಿ. ಈ ಸಭೆಯಲ್ಲಿ ಮೊಂಜಾಯಿಕ್ ದೇಶದ ಅಧ್ಯಕ್ಷ ಫಿಲಿಪ್ ನ್ಯೂಸಿಯನ್ ಅವರು ಕೂಡ ಇದ್ದರು. ಯಾವ ದೇಶದ ಚಾಂಗಿ ವಿಮಾನ ನಿಲ್ದಾಣ 2023ರ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂಬ ಶೀರ್ಷಿಕೆ ಪಡೆದಿದೆ? ಸಿಂಗಪುರ. ಸೊ ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ಕೆಂಪು ಇರುವ ಚಟ್ನಿ ಭೌಗೋಳಿಕ ಸೂಚ್ಯಂಕವನ್ನು ಪಡೆದಿದೆ? ಸೊ ಇದು ಒಡಿಸ್ಸಾ. ಯಾವ ರಾಜ್ಯದ ರಾಜ್ಯ ಸಾರಿಗೆ ಸಂಸ್ಥೆ ಮೊದಲ ಭಾರತದ 100% ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿನ ಪ್ರಾರಂಭಿಸಿದೆ? ಇದು ಕೂಡ ಅಸ್ಸಾಮು. ಬೈಯು ಅಂತ ಅದರ ಹೆಸರು. ಅಪ್ಲಿಕೇಶನ್ ಆಧಾರಿತ ಬೈಕ್ ಟ್ಯಾಕ್ಸಿ ಸೇವೆ. 2023ರ ಧ್ಯಾನ್ ಚಂದ್ ಖೇಲ್ರತ್ನ ಪ್ರಶಸ್ತಿಗೆ ಭಾಜನರಾದಂಥವರು ಸಾತ್ವಿಕ್ ಸಾಯಿರಾಜು ಮತ್ತು ಚಿರಾಗ್ ಚಂದ್ರಶೇಖರ್ ಶೆಟ್ಟಿ ಅಂತ ಬ್ಯಾಡ್ಮಿಂಟನ್ ಆಟಗಾರರು ಇಬ್ಬರು. 2023ರಲ್ಲಿ ಶರತ್ ಕಮಲ್ ಅಂತ. ಈ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ನಮ್ಮ ಚೆಸ್ ಆಟಗಾರರು ದಂತಕತೆ ವಿಶ್ವನಾಥನ್ ಆನಂದ್ ಅವರು. ಸೊ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಇದೆಯಲ್ಲ, ಇದನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ಅಂತ 2021 ತನಕ ಕರಿತಿದ್ರು. 92ರಿಂದ 21 ತನಕ ಆ ಹೆಸರಿನಿಂದ ಕರಿತಿದ್ರು. 21ನೇ ಇಸ್ವಿಯಲ್ಲಿ ಬದಲಾವಣೆ ಮಾಡಿ ಖೇಲ್ ರತ್ನ ಪುರಸ್ಕಾರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣ ಮಾಡಿದ್ರು. ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ಪುರಸ್ಕಾರವನ್ನು ಕೊಡುತ್ತೆ. 19ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಸೌದಿ ಅರೇಬಿಯಾದಲ್ಲಿ ನಡೀತಾ ಇದೆ. ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಯಾವ ಸಂಸ್ಥೆಯು ರೈಲ್ವೆ ನಿಲ್ದಾಣಗಳಿಗೆ ಈಟ್ ರೈಟ್ ಸ್ಟೇಷನ್ ಪ್ರಮಾಣ ಪತ್ರವನ್ನು ಕೊಡುತ್ತೆ? FSSAI ಅಂತ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಕರಿತೀವಿ. ಪಶ್ಚಿಮ ಬಂಗಾಳ ಸರ್ಕಾರ ಯಾವ ನದಿಯ ದಡದಲ್ಲಿ ಟೀ ಪಾರ್ಕನ್ನು ಅಭಿವೃದ್ಧಿಪಡಿಸ್ತಾ ಇದೆ? ಹೂಗ್ಲಿ ನದಿ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಬಳಿಯ ಹೂಗ್ಲಿ ನದಿ ದಡದಲ್ಲಿ
ಈ ಒಂದು ಟೀ ಪಾರ್ಕನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇಸ್ರೋ ಸಣ್ಣ ಉಪಗ್ರಹ ಉಡಾವಣೆಗೆ 2ನೇ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಂಡ ಸ್ಥಳ. ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿಯಾದ ಉತ್ತರ ತಮಿಳುನಾಡಿನ ತೂತುಕುಡಿ. ಮೊದಲನೇ ಉಡಾವಣಾ ಕೇಂದ್ರ ಯಾವುದು? ನಮ್ಮ ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಮಹಾರಾಷ್ಟ್ರದ ಯಾವ ನಗರವನ್ನು ರಾಷ್ಟ್ರೀಯ ಯುವ ಉತ್ಸವ 2024 ಆಯೋಜಿಸಲು ಸ್ಥಳವಾಗಿ ಆಯ್ಕೆ ಮಾಡಿಕೊಂಡಿದೆ? ಸೊ ಮಹಾರಾಷ್ಟ್ರದ ನಾಸಿಕ್. ಕುದುರೆ ಸವಾರಿಯಲ್ಲಿ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳಾ ಅಥ್ಲೀಟ್ ದಿವ್ಯಾಕೃತಿ ಸಿಂಗ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸ್ವಚ್ಛತಾ ಸರ್ವೇಕ್ಷಣ 2023ರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯ ವಿಭಾಗದಲ್ಲಿ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಪಡೆದಂತಹ ನಗರಗಳು ಇಂದೋರ್ ಮತ್ತು ಸೂರತ್. ಭಾರತೀಯ ನೌಕಾಪಡೆಯ ಬಹುರಾಷ್ಟ್ರೀಯ ವ್ಯಾಯಾಮವಾದ ಮಿಲನ್ 24 ನಮ್ಮ ವಿಶಾಖಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ 19 ಫೆಬ್ರವರಿಯಿಂದ 27 ಫೆಬ್ರವರಿ ತನಕ ಇದನ್ನು ನಡೆಸಲಾಗಿತ್ತು. 11ನೇ ಆವೃತ್ತಿ. ಇದೊಂದು ದ್ವೈವಾರ್ಷಿಕ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮ. ಇಂಡೋನೇಷ್ಯಾ, ಸಿಂಗಾಪುರ, ಶ್ರೀಲಂಕಾ, ಥೈಲ್ಯಾಂಡ್ ಇದರಲ್ಲಿ ಭಾಗವಹಿಸ್ತವೆ. ರಾಷ್ಟ್ರೀಯ ಯುವ ದಿನ ನಿಮಗೆಲ್ಲ ಗೊತ್ತಿರೋಂಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ. ಅರೈಸ್, ಅವೈಕ್, ರಿಯಲೈಸ್ ದ ಪವರ್ ಯು ಹೋಲ್ಡ್ ಅನ್ನೋದು ಈ ವರ್ಷದ ಥೀಮು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮುಂದಿನ ಪ್ರಶ್ನೆ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ನೀನಾ ಸಿಂಗ್ ಅಂತ ಇವರ ಹೆಸರು. 1989ನೇ ಬ್ಯಾಚ್ನ ರಾಜಸ್ಥಾನ್ ಕೇಡರ್ನ ಅಧಿಕಾರಿ. 2024ರ ಜಾಗ್ರೆಬ್ ಓಪನ್ನಲ್ಲಿ ಅಮನ್ ಸೆಹರಾವತ್ ಯಾವ ಕ್ರೀಡಾ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ಇವರು ಭಾರತದ ಉದಯೋನ್ಮುಖ ಕುಸ್ತಿಪಟು. ಕುಸ್ತಿ ವಿಭಾಗದಲ್ಲಿ ಕುಸ್ತಿಯ 57 kg ಪುರುಷರ ಸಿಂಗಲ್ಸ್ನಲ್ಲಿ ಇವರು ಚಿನ್ನವನ್ನು ಗೆದ್ದಿರ್ತಾರೆ. ಫೈನಲ್ನಲ್ಲಿ ಚೀನಾದ ವಾನ್ ಹಾವೋ ಅವರನ್ನು 10-0 ಅಂತರದಿಂದ ಸೋಲಿಸುವ ಮೂಲಕ ಈ ಸಾಧನೆಯನ್ನು ಮಾಡಿರ್ತಾರೆ. ನೆಕ್ಸ್ಟು, ಯಾವ ದೇಶದ ಕೋಸ್ಟ್ ಗಾರ್ಡ್ಗಳ ಜೊತೆಗಿನ ಭಾರತೀಯ ಕೋಸ್ಟ್ ಗಾರ್ಡ್ಗಳ ಜಂಟಿ ವ್ಯಾಯಾಮ ಸಹಯೋಗ್ ಕೈಜಿನನ್ನು ನಡೆಸಲಾಗುತ್ತೆ? ಸರಿಯಾದ ಉತ್ತರ ಜಪಾನ್. ಯಾವ ರಾಜ್ಯ ಸರ್ಕಾರ ನಿರುದ್ಯೋಗಿ ಯುವಕರಿಗಾಗಿ ಯುವ ನಿಧಿ ಅನ್ನೋ ಯೋಜನೆಯನ್ನು ಪ್ರಾರಂಭ ಮಾಡಿದೆ? ಇದು ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ ತಂದಿರತಕ್ಕಂಥ ಗ್ಯಾರಂಟಿ ಭಾಗ್ಯಗಳಲ್ಲಿ ಇದು ಒಂದು ಯುವ ನಿಧಿ ಅಂತ. ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ನಲ್ಲಿ 22 ಮತ್ತು 23ನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದ ಪದವೀಧರರು ಮತ್ತು ಡಿಪ್ಲೊಮಾ ಓದ್ದವ್ರಿಗೆ, ನಿರುದ್ಯೋಗಿಗಳಾಗಿರ್ತಕ್ಕಂಥವ್ರಿಗೆ ಒಂದು ಹಣವನ್ನು ನೀಡುವಂತಹ ಒಂದು ಪ್ಯಾಕೇಜಿನ ಕಾರ್ಯಕ್ರಮ ಇದು. ನೆಕ್ಸ್ಟ್ ಕ್ವೆಶ್ಚನ್. IIT ಮದ್ರಾಸು ಯಾವ ದೇಶದಲ್ಲಿರುವ ಕ್ಯಾಂಡಿಯಲ್ಲಿ ಹೊಸ ಕ್ಯಾಂಪಸ್ಸನ್ನು ಸ್ಥಾಪಿಸಲು ಸಜ್ಜಾಗಿದೆ? ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಶ್ರೀಲಂಕಾದಲ್ಲಿರುವ ಕ್ಯಾಂಡಿಯಲ್ಲಿ ಹೊಸ ಕ್ಯಾಂಪಸ್ಸನ್ನು IIT ಮದ್ರಾಸ್ ತೆರೆಯೋದಕ್ಕೆ ಯೋಜಿಸಿದೆ. ಸೊ ಇದನ್ನು ಅಲ್ಲಿಯ ಅಧ್ಯಕ್ಷರಾದಂತಹ ರನಿಲ್ ವಿಕ್ರಮಸಿಂಘೆ ಅವರು 24ರ ಬಜೆಟ್ನ ಪ್ರಸ್ತಾಪ ಮಾಡಬೇಕಾದ್ರೆ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕ 2024ರಲ್ಲಿ ಭಾರತ 80ನೇ ಸ್ಥಾನದಲ್ಲಿದೆ. 199 ದೇಶಗಳ ಒಟ್ಟು ಪಟ್ಟಿಯಲ್ಲಿ 80ನೇ ಸ್ಥಾನದಲ್ಲಿ ಭಾರತ ಕಂಡುಬರುತ್ತೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳು ಅಂದರೆ ಫ್ರಾನ್ಸು, ಜರ್ಮನಿ, ಇಟಲಿ, ಸ್ಪೇನು, ಜಪಾನು ಮತ್ತು ಸಿಂಗಾಪುರ. ವಿಶ್ವದ ಅತ್ಯಂತ ಕಡಿಮೆ ಶಕ್ತಿಶಾಲಿ ಪಾಸ್ಪೋರ್ಟ್ಗಳನ್ನು ಹೊಂದಿರತಕ್ಕಂಥ ದೇಶ ಆಫ್ಘಾನಿಸ್ತಾನ. ನಂತರ ಸಿರಿಯಾ, ಇರಾಕು, ಪಾಕಿಸ್ತಾನ, ಯೆಮೆನ್. 206 ಅಡಿ ಎತ್ತರದ ಸಾಮಾಜಿಕ ನ್ಯಾಯದ ಪ್ರತಿಮೆ ಯಾವ ರಾಜ್ಯದಲ್ಲಿ ಉದ್ಘಾಟನೆಗೊಂಡಿದೆ? ಸೊ ಇದು ಆಂಧ್ರ ಪ್ರದೇಶದ ಮೊದಲ ಸರ್ಕಾರ ಏನಿತ್ತು ಅದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ. ಜನವರಿಯಲ್ಲಿ ನಡೆದಿರೋದ್ರಿಂದ ಈಗ ಅಲ್ಲಿ ಸರ್ಕಾರದ ಬದಲಾವಣೆಯಾಗಿದೆ, ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಆಗಿನ ಮುಖ್ಯಮಂತ್ರಿಗಳಾದ YS ಜಗನ್ಮೋಹನ್ ರೆಡ್ಡಿ ಅವರು ಅಂಬೇಡ್ಕರ್ ಅವರ 206 ಅಡಿ ಎತ್ತರದ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು ವಿಜಯವಾಡದಲ್ಲಿ. ಸೊ ಜನವರಿ 1, 2024ರಿಂದ ಯಾವ ದೇಶದಲ್ಲಿ ಸಲಿಂಗ ವಿವಾಹ ಇದಕ್ಕೆ ಕಾನೂನು ಮಾನ್ಯತೆ ಸಿಕ್ಕಿದೆ ಅಂತ ಪ್ರಶ್ನೆ. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ. ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ಟೋನಿಯಾ ಅನ್ನೋ ದೇಶ. ಸೊ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನ ಮೀಸಲು ಇಟ್ಟುಕೊಂಡಿರುವ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಅಮೇರಿಕ ಇದೆ. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಲ್ಲಿ ಇಂಪಾರ್ಟೆಂಟ್ ಇದು. ಅಮೇರಿಕ 81,336 ಟನ್ ಚಿನ್ನವನ್ನು ಇಟ್ಕೊಂಡು ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ದೇಶವಾಗಿದೆ ಚಿನ್ನವನ್ನು ಶೇಖರಣೆ ಮೀಸಲಿಟ್ಟುಕೊಂಡಿರುವಂತಹ ದೇಶಗಳ ಪಟ್ಟಿಯಲ್ಲಿ. ಅಮೇರಿಕ ಮೊದಲಾದರೆ ಜರ್ಮನಿ 2, ಇಟಲಿ 3, ಅದಾದಮೇಲೆ
ನಿಮಗೆ ಸ್ವಿಟ್ಜರ್ಲ್ಯಾಂಡು, ಜಪಾನು, ಭಾರತ ಬರುತ್ತೆ. ಸೊ ಭಾರತದ ಹತ್ರ 800 ಟನ್ ಚಿನ್ನ ಇದೆ. ಬಿಹಾರದ ಮಾಜಿ CM ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ಕೊಡಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಕೇಳ್ಬೋದು. ಪ್ರಶ್ನೆ ಸರಿಯಾದ ಉತ್ತರ ಬಿಹಾರ. ಸೊ ಇಲ್ಲಿ ಮೊದಲೇ ಮೆನ್ಷನ್ ಮಾಡಿರೋದ್ರಿಂದ ಉತ್ತರ ಗೊತ್ತಾಗುತ್ತೆ. ಎಕ್ಸಾಮಲ್ಲಿ ನಿಮ್ಗೆ ಈ ರೀತಿ ಕೊಡೋದಿಲ್ಲ, ಕರ್ಪೂರಿ ಠಾಕೂರ್ನವರ ಹೆಸರನ್ನು ಮೆನ್ಷನ್ ಮಾಡೋದೇ ಇಲ್ಲ. ಆ ರೀತಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಇರ್ತವೆ. ಭಾರತ ರತ್ನ ಅನ್ನೋದು ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಗೌರವ. 1954ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ನಾವು 24 ಜನವರಿಯಂದು ಆಚರಣೆ ಮಾಡ್ತೀವಿ. ಶಾಶ್ವತ ಶಾಂತಿಗಾಗಿ ಕಲಿಕೆ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. 2019ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು. ಪರಾಕ್ರಮ್ ದಿವಸ್ ಅಂತ ಯಾವ ದಿನವನ್ನು ಆಚರಣೆ ಮಾಡ್ತೀವಿ? ಜನವರಿ 23 ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ನಾವು ಪರಾಕ್ರಮ್ ದಿವಸ್ ಅಂತ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಭಾರತದಲ್ಲಿ ವಾರ್ಷಿಕವಾಗಿ 2021ರಿಂದ ಆಚರಣೆ ಮಾಡೋದಕ್ಕೆ ಶುರು ಮಾಡಲಾಗಿದೆ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ WHO ಯಾವ ದೇಶವನ್ನು ಮಲೇರಿಯಾ ಮುಕ್ತ ಅಂತ ಘೋಷಣೆ ಮಾಡಿದ್ದಾರೆ. ಇದನ್ನು ನೋಡ್ಕೋತಾ ಇರ್ಬೇಕು ನೀವು, ಚೇಂಜಸ್ ಆಗ್ತಿರುತ್ತೆ. 2024ರ ಆರಂಭದಲ್ಲಿ ಕೇಪ್ ವರ್ಡೆ ಅನ್ನೋ ದೇಶವನ್ನು WHO ಮಲೇರಿಯಾ ಮುಕ್ತ ಅಂತ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಆಫ್ರಿಕಾ ದೇಶದಲ್ಲಿ ಮಾರಿಷಸ್ ಮತ್ತು ಅಲ್ಜೀರಿಯಾ ದೇಶದ ನಂತರ ಈ ಒಂದು ಪ್ರಮಾಣ ಪತ್ರವನ್ನು ಪಡೆದ 3ನೇ ಆಫ್ರಿಕನ್ ದೇಶ ಆಗತ್ತೆ ಇದು ಕೇಪ್ ವರ್ಡೆ. ಮುಂದಿನ ಪ್ರಶ್ನೆ, ಯಾವ ದೇಶದ ಮೂನ್ ಮಿಷನ್ ಸ್ನೈಪರ್ ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದಿದೆ? ಸೊ ಇದನ್ನು ಜನವರಿ 19ರಂದು ಜಪಾನ್ನ ಮಿಷನ್ ಸ್ನೈಪರ್ ಅನ್ನೋ ಹೆಸರಿನಲ್ಲಿ ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡಿದಂಥ ಉಪಗ್ರಹ ಇದು. ಸ್ಪೇಸ್ ವಿಭಾಗದಲ್ಲಿ ಟೆಕ್ನಾಲಜಿ ವಿಭಾಗದಿಂದ ಈ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆಗಳು ಇರ್ತವೆ. ದಾಖಲೆಯ 8ನೇ ಬಾರಿಗೆ ವರ್ಷದ ಬಾಲ್ಕನ್ ಅಥ್ಲೀಟ್ ಪ್ರಶಸ್ತಿಗೆ ಆಯ್ಕೆಯಾದಂಥವರು ಸರ್ಬಿಯಾ ದೇಶದ ನೊವಾಕ್ ಜೋಕೋವಿಕ್ 8ನೇ ಬಾರಿಗೆ ಬಾಲ್ಕನ್ ಅಥ್ಲೀಟ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. 36 ವರ್ಷದ ಸೆರ್ಬಿಯಾದ ವೃತ್ತಿಪರ ಟೆನ್ನಿಸ್ ಆಟಗಾರ ಇವರು ನೊವಾಕ್ ಜೋಕೋವಿಕ್. ನೆಕ್ಸ್ಟು ಸಶಸ್ತ್ರ ಸೀಮಾ ಬಲ್ SSBದ ಹೊಸ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಂಥವರು ದಲ್ಜಿತ್ ಸಿಂಗ್ ಅಂತ. ಸೊ ಭಾರತದಲ್ಲಿ ಸ್ಪೈ ಅನ್ನೋ ಒಂದು ವರದಿ ಬಿಡುಗಡೆ ಆಯಿತು, ಹಿಮಚಿರತೆ ಜನಸಂಖ್ಯೆಯ ಮೌಲ್ಯಮಾಪನ ಅಂತ. ಅದರಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮಚಿರತೆ ಕಂಡುಬಂತು ಅಂದರೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶ. ಸೊ ಆಗ ಕೇಂದ್ರದ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾಗಿದ್ದಂಥ ಭೂಪೇಂದ್ರ ಯಾದವ್ ಅವರು ಭಾರತದ ಮೊದಲ ಹಿಮಚಿರತೆ ಜನಸಂಖ್ಯೆಯ ಮೌಲ್ಯಮಾಪನ ವರದಿಯನ್ನು ಬಿಡುಗಡೆ ಮಾಡಿದ್ರು. ಸೊ ನೀವಿಲ್ಲಿ ಗಮನಿಸ್ಕೋಬೇಕಾಗಿರೋ ವಿಷಯ ತುಂಬ ಇದೆ. ಸರ್ಕಾರಗಳು ಮತ್ತೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ವಾಪಸ್ ಬಂದಿದ್ರು ಕೂಡ ಖಾತೆಗಳ ಬದಲಾವಣೆಗಳಾಗಿರ್ತದೆ. ಈಗ ಸರ್ಕಾರ ಬದಲಾಗಿದ್ರು ಕೂಡ ಸೇಮ್ ಸರ್ಕಾರ ಬಂದಿದ್ರು ಕೂಡ ಕೇಂದ್ರದಲ್ಲಿ ಖಾತೆಗಳು, ಮಂತ್ರಿಗಳ ಖಾತೆಗಳು ಬದಲಾಗಿರ್ತದೆ, ಕೆಲವೊಂದು ಅದೇ ಇರುತ್ತೆ. ಸೊ ಎಲೆಕ್ಷನ್ಗೂ ಮುಂಚೆ ಇರುವಂತಹ ಕರೆಂಟ್ ಅಫೇರ್ಸ್ಗಳನ್ನು, ತದನಂತರದ ಕರೆಂಟ್ ಅಫೇರ್ಸ್ಗಳನ್ನು ನೀವು ಕಂಪೇರ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ಪೋಸ್ಟ್ಗಳು ಬದಲಾಗಿರೋ ಚಾನ್ಸಸ್ಗಳು ಇರ್ತವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಇತ್ತೀಚಿನ ಫೋರ್ಬ್ಸ್ ವರದಿ ಪ್ರಕಾರ ವಿಶ್ವದ ಪ್ರಬಲ ಕರೆನ್ಸಿ ಕುವೈತ್ನ ದಿನಾರ್. ಸೊ ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? ಜನವರಿ 25 ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ. 2024ರಲ್ಲಿ 14ನೇ ಆವೃತ್ತಿಯನ್ನು ಆಚರಣೆ ಮಾಡಿದ್ದೀವಿ. ಜನವರಿ 25 1950ರಂದು ನಮ್ಮ ಚುನಾವಣೆಗಳನ್ನು ನಡೆಸುವಂತಹ ಭಾರತೀಯ ಚುನಾವಣಾ ಆಯೋಗ ಸಂಸ್ಥಾಪನಾ ದಿನ. ಆ ಕಾರಣಕ್ಕೆ ಜನವರಿ 25ನೇ ತಾರೀಕು ಆಚರಿಸ್ತೀವಿ. 2011 ಇಸ್ವಿಯಿಂದ ಇದನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ. 2024ರ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಕೂಡ ಜನವರಿ 25ನೇ ತಾರೀಕು ಆಚರಣೆ ಮಾಡ್ತೀವಿ. ಸುಸ್ಥಿರ ಪ್ರಯಾಣಗಳು, ಟೈಮ್ಲೆಸ್ ನೆನಪುಗಳು ಅನ್ನೋದು 2024ರ ರಾಷ್ಟ್ರೀಯ ಪ್ರವಾಸ ದಿನದ ಧ್ಯೇಯವಾಕ್ಯ. ಇದು ರಾಷ್ಟ್ರೀಯ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಪ್ರವಾಸೋದ್ಯಮ ದಿನ ಅಂತ ಆಚರಣೆ ಮಾಡೋದು. ವಿಶ್ವಾದ್ಯಂತ ಪ್ರವಾಸೋದ್ಯಮ ದಿನ, ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಸೆಪ್ಟೆಂಬರ್ 27ನ ಆಚರಣೆ ಮಾಡ್ತೀವಿ. UNWTO ಅಂತ ಕರಿತೀವಿ ಅದಕ್ಕೆ. ಅದರ ಕೇಂದ್ರ ಕಚೇರಿ ಸ್ಪೇನ್ ದೇಶದ ಮ್ಯಾಡ್ರಿಡಲ್ಲಿ ಕಂಡುಬರುತ್ತೆ. 1980ರ ಸೆಪ್ಟೆಂಬರ್ 27ರಂದು ಅದು ಸ್ಥಾಪನೆಯಾಗಿದೆ. ಹಾಗಾಗಿ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಸೆಪ್ಟೆಂಬರ್ 27ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಗಣರಾಜ್ಯೋತ್ಸವ 2024ರಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂಥವರು ಫ್ರಾನ್ಸ್ ದೇಶದ ಅಧ್ಯಕ್ಷರಾದ ಎಮ್ಯಾನ್ಯುಯಲ್ ಮ್ಯಾಕ್ರನ್. ಫ್ರಾನ್ಸ್ ದೇಶದಿಂದ ಭಾರತದ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದಂಥ 6ನೇ ಅಧ್ಯಕ್ಷರು ಇವರು.
ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಾಗಿದೆ? ಸರಿಯಾದ ಉತ್ತರ ಒಡಿಸ್ಸಾ. ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಾಗಿದೆ? ಸರಿಯಾದ ಉತ್ತರ ಒಡಿಸ್ಸಾ. ಪರಾಕ್ರಮ್ ದಿವಸ್ ಅಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮದ ಹೆಸರು ಭಾರತ ಪರ್ವ ಅಂತ. ನಿಮ್ಗೆ ಇದು ಗೊತ್ತಿರಬೇಕು, ಮುಂಬರುವ ದಿನಗಳಲ್ಲಿ ಬಹಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. 2024 ಕರ್ನಲ್ ಸಿ ಕೆ ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಫಕೂರ್ ಇಂಜಿನಿಯರ್ ಮತ್ತು ರವಿಶಾಸ್ತ್ರಿ ಅವರಿಗೆ ಕೊಡಲಾಗಿದೆ. ಭಾರತದ ಮಾಜಿ ಕ್ರಿಕೆಟ್ ತಂಡದ ನಾಯಕ, ಮುಖ್ಯ ಕೋಚ್ ಆಗಿದ್ದಂಥ ರವಿಶಾಸ್ತ್ರಿ ಅವರಿಗೆ ಮತ್ತು ಫಕೂರ್ ಇಂಜಿನಿಯರ್ ಅವರಿಗೆ ಪ್ರತಿಷ್ಠಿತ ಕರ್ನಲ್ ಸಿ ಕೆ ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಪ್ರೀತಿ ರಜಾಕ್ ಅಂತ ಇವರ ಹೆಸರು. 2024 ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಂಥ ಜೋಡಿ ರೋಹನ್ ಬೋಪಣ್ಣ ಮತ್ತು ಮ್ಯಾಡ್ ಎಬ್ಡೆನ್ ಅಂತ. 2024 ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಫೈನಲ್ಸ್ನಲ್ಲಿ ಇವರು 7-6 ಮತ್ತು 7-5ರಲ್ಲಿ ಸಿಮೋನ್ ಬೊಲೆರಿ ಮತ್ತು ಆಂಡ್ರಿಯಾ ವರಸೊರಿ ಅವರನ್ನು ಸೋಲಿಸುವ ಮೂಲಕ ಈ ಸಾಧನೆಯನ್ನು ಮಾಡಿದ್ರು. ಇದು ಡಬಲ್ಸ್ನಲ್ಲಿ ಬೋಪಣ್ಣ ಅವರ ಪ್ರಮುಖ ಪ್ರಶಸ್ತಿಯಾಗಿದೆ, ಮೊದಲನೇ ಪುರಸ್ಕಾರ, ಮತ್ತು ಎಬ್ಡೆನ್ ಅವರಿಗೆ 2ನೇ ಪುರಸ್ಕಾರ ಆಗಿದೆ. ಸೊ ಬೋಪಣ್ಣ ಅವರು ಓಪನ್ ಎರಾದಲ್ಲಿ ಪ್ರಮುಖ ಪ್ರಶಸ್ತಿಯನ್ನು ಗೆದ್ದಂತಹ ಅತ್ಯಂತ ಹಿರಿಯ ಟೆನ್ನಿಸ್ ಆಟಗಾರ ಅಂತ ಗುರುತಿಸ್ಕೊಂಡಿದ್ದಾರೆ. ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸನ್ನು ಜಾನಿಕ್ ಸಿನ್ನರ್ ಗೆದ್ದಿದ್ದಾರೆ, ಇಟಾಲಿಯನ್ ದೇಶದ ಆಟಗಾರ, ಹಾಗೂ ಮಹಿಳೆಯರ ಸಿಂಗಲ್ಸನ್ನು ಅರಿನಾ ಸಂಬಲೇಕಾ ಗೆದ್ದಿದ್ದಾರೆ, ಬೆಲಾರಸ್ ದೇಶದ ಆಟಗಾರ್ತಿ. ಸೊ ಗ್ರ್ಯಾಂಡ್ ಸ್ಲ್ಯಾಮ್ಸ್ಗಳನ್ನ ನೋಡ್ಕೋಬೇಕು. ವರ್ಷದ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು ಸಿಂಗಲ್ಸು ಡಬಲ್ಸು ಯಾರು ಗೆದ್ದಿದ್ದಾರೆ, ಯಾವ ದೇಶದವರು, ಇಷ್ಟು ನಿಮಗೆ ಗೊತ್ತಿರಬೇಕು. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥವರು ಅನಿಲ್ ಕುಮಾರ್ ಲಾಹೋಟಿ ಅಂತ. ಟ್ರಾಯ್ ಅಂತ ಕರಿತೀವಿ, ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ, ಇದರ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿರ್ತಾರೆ. ಮುಂದೆ ಜಾಗತಿಕ ಬ್ಯಾಂಕ್ನ ಮುಖ್ಯಸ್ಥರಾದ ಮೊದಲ ಏಷ್ಯನ್ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ರಾಣಾ ತಲ್ವಾರ್ ಅಂತ ಜಾಗತಿಕ ಬ್ಯಾಂಕ್ನ ಮುಖ್ಯಸ್ಥರಾದಂಥ ಮೊಟ್ಟ ಮೊದಲ ಏಷ್ಯನ್ ವ್ಯಕ್ತಿ ಇವರಾಗಿರ್ತಾರೆ. ಸೊ ಭಾರತೀಯ ನೌಕಾಪಡೆ ಯಾವ ವರ್ಷವನ್ನು ನೌಕಾಪಡೆಯ ನಾಗರಿಕ ವರ್ಷ ಅಂತ ಘೋಷಣೆ ಮಾಡಿದೆ ಅಂದರೆ 2024ನೇ ವರ್ಷವನ್ನು ಈ ರೀತಿ ಘೋಷಣೆ ಮಾಡಿದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ಅಧ್ಯಕ್ಷರಾಗಿ ಮರುನೇಮಕಗೊಂಡಂಥವರು ಜೈ ಶಾ ಅಂತ. BCCIನ ಕಾರ್ಯದರ್ಶಿಗಳಾದ ಜೈ ಶಾ ಅವರು 3ನೇ ಬಾರಿಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ACC ಅಂತ ಕರಿತೀವಿ, ಇವರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧಿಕಾರಾವಧಿಯನ್ನು 1 ವರ್ಷ ವಿಸ್ತರಣೆ ಮಾಡಲಾಗಿದೆ. ನೆನಪಿರಲಿ ಸ್ನೇಹಿತರೆ, ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾತ್ರ ಹೇಳಲಾಗ್ತಾ ಇದೆ. PDF ಅಲ್ಲಿ ನಿಮಗೆ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ. 843 ಪುಟಗಳಿರೋದ್ರಿಂದ ಸಂಪೂರ್ಣವಾಗಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸನ್ನು ಮಾತ್ರ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ವಿಶ್ವ ಕ್ಯಾನ್ಸರ್ ದಿನ 2024 ಇತ್ತೀಚೆಗೆ ಯಾವಾಗ ಆಚರಿಸಲಾಯಿತು? ಸೊ 4 ಫೆಬ್ರವರಿ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕ್ಲೋಸ್ ದಿ ಕೇರ್ ಗ್ಯಾಪ್ ಅನ್ನೋದು 2024 ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಆಗಿದೆ. ಯಾವ ದಕ್ಷಿಣ ಭಾರತದ ನಟ ಇತ್ತೀಚೆಗೆ ರಾಜಕೀಯ ಪಕ್ಷವಾದ ತಮಿಳಿಗ ವೆಟ್ರಿ ಕಾಳಗಮ್ಮನ್ನು ಪ್ರಾರಂಭಿಸಿದ್ದಾರೆ? ಸೊ ದಳಪತಿ ವಿಜಯ್ ಅಂತ ಕರೆಯಲಾಗುವಂತಹ ತಮಿಳಿನ ಖ್ಯಾತ ನಟ ತಮಿಳ ವೆಟ್ರ ಕಾಳಗಂ TVK ಅನ್ನೋ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿರ್ತಾರೆ ತಮಿಳುನಾಡಿನಲ್ಲಿ. ಇದು ತಮಿಳುನಾಡು ವಿಜಯೋತ್ಸವ ಅನ್ನೋ ಅರ್ಥವನ್ನು ಕೊಡುತ್ತೆ. ಬಾಲಕಾರ್ಮಿಕರನ್ನು ರಕ್ಷಣೆ ಮಾಡೋದಕ್ಕೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಆಪರೇಷನ್ ಸ್ಮೈಲ್ ಎಕ್ಸ್ ಅನ್ನು ಪ್ರಾರಂಭ ಮಾಡಿತ್ತು ಅಂತ ಕೇಳಿದ್ದಾರೆ. ಸೊ ತೆಲಂಗಾಣ ರಾಜ್ಯ ಈ ಒಂದು ಆಪರೇಷನನ್ನು ಮಾಡಿ ಸರಿಸುಮಾರು 3479 ಬಾಲಕಾರ್ಮಿಕರನ್ನು ರಕ್ಷಣೆ ಮಾಡಿದರು. ಸೊ 2024 ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರರ್ ಆಗಿ ಯಾವ ಆಟಗಾರನ ಆಯ್ಕೆ ಮಾಡಲಾಗಿದೆ? ಸೊ ನಮ್ಮ ಅಭಿನವ್ ಬಿಂದ್ರಾ. ಈಗ ಪ್ಯಾರಿಸ್ ಒಲಿಂಪಿಕ್ಸ್ ಕೂಡ ನಡೀತಾ ಇದೆ, ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬ ಪ್ರಶ್ನೆಗಳಿದೆ, ಇದ್ರ ಮೇಲೆ ಕೇಳ್ತಾರೆ. ಒಲಿಂಪಿಕ್ ಚಾಂಪಿಯನ್ ಶೂಟರ್ ಅಭಿನವ್ ಬಿಂದ್ರಾ ಅವರನ್ನು 2024 ಪ್ಯಾರಿಸ್ ಒಲಿಂಪಿಕ್ಸ್ನ ಟಾರ್ಚ್ ಬೇರಿಯರ್ಗಳಲ್ಲಿ ಒಬ್ಬರನ್ನಾಗಿ ಆಯ್ಕೆ ಮಾಡಲಾಗಿದೆ. ಜುಲೈ 26ರಿಂದ ಆಗಸ್ಟ್ 11 ತನಕ ಪ್ಯಾರಿಸ್ ಒಲಿಂಪಿಕ್ಸ್ ನಡೆಯುತ್ತೆ. ಬಿಂದ್ರಾ ಅವರು ಒಲಿಂಪಿಕ್ಸ್ನಲ್ಲಿ ಭಾರತದ ಮೊದಲ ವೈಯಕ್ತಿಕ ಚಿನ್ನದ ಪದಕದ ವಿಜೇತರಾಗಿದ್ದಾರೆ. 2008 ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಈ ಸಾಧನೆಯನ್ನು ಅವರು ಮಾಡಿದರು. ಬಾಹ್ಯಾಕಾಶದಲ್ಲಿ ಹಾರುವ ಭಾರತದ ಮೊದಲ ಸ್ತ್ರೀ ರೋಬೋಟ್ನ ಹೆಸರು ಯು ಮಿತ್ರ ಅಂತ.
ಇದನ್ನು ಇಸ್ರೋದವರು ಅಭಿವೃದ್ಧಿಪಡಿಸಿದ್ದಾರೆ. ಮಹಿಳಾ ರೋಬೋಟ್ ಗಗನಯಾತ್ರಿ ಯು ಮಿತ್ರ ಈ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಮಾನವರಹಿತ ಮಿಷನ್ಗೆ ಹೊರಡುತ್ತೆ. ಸೊ ಬಾಹ್ಯಾಕಾಶದಲ್ಲಿ ಹಾರುವ ಭಾರತದ ಮೊದಲ ಸ್ತ್ರೀ ರೋಬೋಟ್ನ ಹೆಸರು ಯು ಮಿತ್ರ. 242 ಅಡಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆಯನ್ನು ಯಾವ ವಿಮಾನ ನಿಲ್ದಾಣದ ಬಳಿ ಸ್ಥಾಪನೆ ಮಾಡಲಾಗ್ತಾ ಇದೆ? ಇದು ಪಶ್ಚಿಮ ಉತ್ತರ ಪ್ರದೇಶದ ಜೇವರ್ ವಿಮಾನ ನಿಲ್ದಾಣದ ಬಳಿ ಈ ಒಂದು 242 ಅಡಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ಸೆಪಹಿಜಾಲ ವನ್ಯಜೀವಿ ಅಭಯಾರಣ್ಯ ಇರುವಂತಹ ರಾಜ್ಯ ತ್ರಿಪುರಾ. ಇತ್ತೀಚೆಗೆ ಅಲ್ಲಿ 2 ರಾಯಲ್ ಬೆಂಗಾಲಿ ಹುಲಿಗಳು, 2 ಚಿರತೆಗಳು, 4 ಚಿನ್ನದ ಪಾರಿವಾಳಗಳು, 1 ಬೆಳ್ಳಿ ಪಾರಿವಾಳ, 2 ನವಿಲುಗಳು ಮತ್ತು 4 ಬೆಟ್ಟದ ಮೈನಗಳು ಸೇರಿದಂತೆ ಹೊಸ ಪ್ರಾಣಿಗಳನ್ನು ತಂದು ಸೇರ್ಪಡೆ ಮಾಡಲಾಗಿತ್ತು. 1972ರಲ್ಲಿ ಈ ಅಭಯಾರಣ್ಯ ಸ್ಥಾಪನೆಯಾಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ನಜೂರ್ ಲ್ಯಾಂಡು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಇದು ಕಂಡುಬರ್ತಕ್ಕಂಥ ರಾಜ್ಯ ತೆಲಂಗಾಣ. ಸೊ 2024ರ ವರ್ಷದಲ್ಲಿ ಈ ಮೊದಲ ಭಾಗದಲ್ಲೇ UPI ನಮ್ಮ ಪೇಮೆಂಟ್ ಮೆಥಡ್ ಏನಿದೆ, UPI ಮೆಥಡ್ ಪಾವತಿ ವ್ಯವಸ್ಥೆಯನ್ನು ಯಾವ 2 ದೇಶಗಳು ಅಳವಡಿಸ್ಕೊಂಡಿವೆ, ಪ್ರಾರಂಭಿಸಿವೆ ಅಂದರೆ ಶ್ರೀಲಂಕಾ ಮತ್ತು ಮಾರಿಷಸ್ಸು. ಇದು ನಿಮಗೆ ಗೊತ್ತಿರಬೇಕು. ಮುಂಬರುವ ದಿನಗಳಲ್ಲಿ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ. ಸೊ ಧರ್ಮಗಾರ್ಡಿಯನ್ ಅನ್ನೋ ವ್ಯಾಯಾಮವನ್ನು ಯಾವ 2 ದೇಶಗಳ ನಡುವೆ ನಡೆಸಲಾಗುತ್ತೆ? ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ಈ ವ್ಯಾಯಾಮ ನಡೆಯುತ್ತೆ. 5ನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಫೆಬ್ರವರಿ 25ರಿಂದ ಮಾರ್ಚ್ 9ರವರೆಗೆ ಈ ಬಾರಿ ರಾಜಸ್ಥಾನದಲ್ಲಿ ನಮ್ಮ ದೇಶದ ರಾಜಸ್ಥಾನದಲ್ಲಿ ನಡೆದಿರುತ್ತೆ. ಭಾರತೀಯ ಸೇನೆ ಮತ್ತು ಜಪಾನ್ನ ಗ್ರೌಂಡ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಜೊತೆ ಈ ಒಂದು ಎಕ್ಸಸೈಸು ನಡೆದಿರುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಿರುವಂತಹ ಅಟ್ಟುಕಲ್ ಪೊಂಗಲ್ ಹಬ್ಬವನ್ನು ನಾವು ಕೇರಳ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ. ಸೊ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ ಡೆಂಗ್ಯೂ ಜ್ವರ ಹೆಚ್ಚುತ್ತಿರುವ ಪ್ರಕರಣಗಳಿಂದಾಗಿ ಅಮೇರಿಕಾದ ಯಾವ ದೇಶ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿತು? ಮೆಡಿಕಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿತು ತನ್ನ ದೇಶದಲ್ಲಿ. ಸರಿಯಾದ ಉತ್ತರ ಪೆರು ದೇಶ. ಮುಂದಿನ ಪ್ರಶ್ನೆ, ಜಾಗತಿಕ ಭೌತಿಕ ಆಸ್ತಿ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ 42. US ಚೇಂಬರ್ ಆಫ್ ಕಾಮರ್ಸ್ ಇಂಟರ್ನ್ಯಾಷನಲ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಸೂಚ್ಯಾಂಕದ 12ನೇ ಆವೃತ್ತಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು. ಅದರಲ್ಲಿ 55 ಆರ್ಥಿಕತೆಗಳ ಮೇಲೆ ಈ ಒಂದು ಸೂಚ್ಯಾಂಕದಲ್ಲಿ ಅಂಕಿಅಂಶಗಳ ಆಧಾರದ ಮೇಲೆ ಪ್ರಕಟ ಮಾಡಿದಂಥ ವರದಿಯಲ್ಲಿ ಭಾರತ 42ನೇ ಸ್ಥಾನವನ್ನು ಪಡ್ಕೊಂಡಿದೆ. ಯುನೈಟೆಡ್ ಸ್ಟೇಟ್ಸ್ 1ನೇ ಸ್ಥಾನ, UK 2, ಫ್ರಾನ್ಸ್ 3ನೇ ಸ್ಥಾನವನ್ನು ಪಡ್ಕೊಂಡಿವೆ. 2023ರ ಜಾಗತಿಕ ಸೈಬರ್ ಅಪರಾಧ ವರದಿಯಲ್ಲಿ ಭಾರತದ ಶ್ರೇಯಾಂಕ 80ನೇ ಸ್ಥಾನದಲ್ಲಿದೆ. ಸೈಬರ್ ವರದಿ ಆಧಾರದ ಮೇಲೆ ಹೇಳ್ತಾ ಇರೋದು. 2024ರಲ್ಲಿ ರಿಲೀಸ್ ಆಗಿದೆ. 2023ರ ವರದಿ ಇದು. ಅದರಲ್ಲಿ ಸೈಬರ್ ಕ್ರೈಮ್ ಏನು ಕಂಡು ಬರುತ್ತೆ ವಿಶ್ವಾದ್ಯಂತ, ಅದರಲ್ಲಿ ಆ ಸೈಬರ್ ದಾಳಿಗೆ ಒಳಗಾದಂಥ ದೇಶಗಳ ಪಟ್ಟಿಯಲ್ಲಿ ಭಾರತ 80ನೇ ಸ್ಥಾನದಲ್ಲಿದೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಎಕ್ಸೈಸ್ ದೋಸ್ತಿ ಎನ್ನುವಂತಹ ಮತ್ತೊಂದು ವ್ಯಾಯಾಮ ಇರ್ಬೋದು. ಆ ವ್ಯಾಯಾಮ ಯಾವ ದೇಶಗಳ ನಡುವೆ ನಡೆಯುತ್ತೆ ಅಂತ ಪ್ರಶ್ನೆ. ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವೆ ತ್ರಿಪಕ್ಷೀಯ ಕೋಸ್ಟ್ ಗಾರ್ಡ್ ವ್ಯಾಯಾಮ ಎಕ್ಸಸೈಸ್ ದೋಸ್ತಿ ಅಂತ ಕರಿತೀವಿ. 1991ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ 3 ದೇಶಗಳ ನಡುವೆ ಈ ಒಂದು ಮಿಲಿಟರಿ ಎಕ್ಸಸೈಸು ನಡೀತಾ ಇರುತ್ತೆ. ಇದು ಕೋಸ್ಟ್ ಗಾರ್ಡ್ಗಳು 3 ದೇಶಗಳ ಕೋಸ್ಟ್ ಗಾರ್ಡ್ಗಳು ನಡೆಸುವಂಥ ಒಂದು ಎಕ್ಸಸೈಸ್ ಆಗಿದೆ. ಸೊ ಮುಂದಿನ ಪ್ರಶ್ನೆ, ಮೊದಲ ದೇಶದ ಮಕ್ಕಳ ಸ್ನೇಹಿ ಪೊಲೀಸ್ ಠಾಣೆ ಉದ್ಘಾಟನೆಯಾಗಿದ್ದಂತಹ ಸ್ಥಳ ಮಹಾರಾಷ್ಟ್ರದ ಧುಲೆ ಜಿಲ್ಲೆಯಲ್ಲಿ ಇರುವಂತಹ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಸ್ನೇಹಿ ಪೊಲೀಸ್ ಠಾಣೆಯನ್ನು ಉದ್ಘಾಟನೆ ಮಾಡಲಾಗಿದೆ. ಭಾರತ ಯಾವಾಗ ತನ್ನ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಯೋಜಿಸುತ್ತಿದೆ? ಸೊ 2035ರ ವೇಳೆಗೆ ಭಾರತ ತನ್ನ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಯೋಜಿಸಿದೆ. ಜಾಗತಿಕ ಭೌತಿಕ ಆಸ್ತಿ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನವೇನು? ಸೊ 42ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ ಒಟ್ಟು 55 ರಾಷ್ಟ್ರಗಳ ಪಟ್ಟಿಯಲ್ಲಿ. ಭಾರತದಲ್ಲಿ ವಾರ್ಷಿಕವಾಗಿ ಯಾವ ದಿನದಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ? ಸೊ ಫೆಬ್ರವರಿ 28. ಭಾರತೀಯ ಭೌತಶಾಸ್ತ್ರಜ್ಞ
CV ರಾಮನ್ ಅವರು ರಾಮನ್ ಎಫೆಕ್ಟನ್ನು ಕಂಡುಹಿಡಿದ ಸ್ಮರಣಾರ್ಥವಾಗಿ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೀವಿ. ಸೊ ಪ್ರಪಂಚದ ಮೊದಲ ವೈದಿಕ ಗಡಿಯಾರವನ್ನು ಉಜ್ಜಯಿನಿಯಲ್ಲಿ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ವಿಶ್ವದ ಮೊದಲ ವೈದಿಕ ಗಡಿಯಾರವನ್ನು ಸ್ಥಾಪಿಸಲಾಯಿತು. ಸೊ ಇದು ನಿಮಗೆ ಗೊತ್ತಿರಬೇಕು, ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿಯಲ್ಲಿ ವಿಶ್ವದ ಮೊದಲ ವೈದಿಕ ಗಡಿಯಾರ ಕಂಡುಬರುತ್ತೆ. ಸೊ ಭಾರತದ ಮೊದಲ ಮಹಿಳಾ ಪಿಚ್ ಕ್ಯೂರೇಟರ್ ಆಗಿ ಇತಿಹಾಸವನ್ನು ನಿರ್ಮಿಸಿದಂಥವ್ರು ಯಾರು? ಜಸೆಂತಾ ಕಲ್ಯಾಣ್ ಅಂತ. ಇವರು ದೇಶದ ಮೊಟ್ಟ ಮೊದಲ ಮಹಿಳಾ ಪಿಚ್ ಕ್ಯೂರೇಟರ್. 2024 ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ? ಸೊ ಮುಂಬೈ ತಂಡ 2024 ರಣಜಿ ಪಂದ್ಯವನ್ನು ಗೆದ್ದಿದೆ. ಮುಂಬೈನ ವಾಂಕಡೆಯಲ್ಲಿ ಫೈನಲ್ನಲ್ಲಿ ಮುಂಬೈ ಮತ್ತು ವಿದರ್ಭ ತಂಡಗಳ ನಡುವೆ ಪಂದ್ಯ ನಡೀತು. ಅದರಲ್ಲಿ ವಿದರ್ಭ ತಂಡವನ್ನು 169 ರನ್ಗಳಿಂದ ಸೋಲಿಸುವ ಮೂಲಕ ಮುಂಬೈ ರಣಜಿ ಟ್ರೋಫಿಯನ್ನು ಗೆದ್ಕೊಂಡಿದೆ. ಜೊತೆಗೆ ಕಳೆದ 8 ವರ್ಷಗಳ ಬಳಿಕ ಮುಂಬೈ ರಣಜಿ ಟ್ರೋಫಿಯನ್ನು ಗೆದ್ದಿದೆ. ಜೊತೆಗೆ ಓವರಾಲ್ ಆಗಿ ಮುಂಬೈ ಇದುವರೆಗೂ ನಡೆದಿರ್ತಕ್ಕಂಥ ರಣಜಿ ಪಂದ್ಯಗಳಲ್ಲಿ 42ನೇ ಪ್ರಶಸ್ತಿಯನ್ನು ತನ್ನದಾಗಿಸ್ಕೊಂಡಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 134 ಇದೆ. UNDP ಅಂತ ಕರಿತೀವಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಅವರು ಇತ್ತೀಚೆಗೆ ಈ ಒಂದು ವರದಿಯನ್ನು ಪ್ರಕಟ ಮಾಡ್ತಾರೆ. ಅದರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ, HDI. ಅದರಲ್ಲಿ ಭಾರತ 134ನೇ ಸ್ಥಾನದಲ್ಲಿ ಕಂಡುಬರ್ತಾ ಇದೆ. ಇನ್ನು ನೆರೆಯ ಚೀನಾ ಮತ್ತು ಶ್ರೀಲಂಕಾ ಕ್ರಮವಾಗಿ 75 ಮತ್ತು 78ನೇ ಸ್ಥಾನದಲ್ಲಿದ್ದರೆ, ಭೂತಾನ್ 125, ಬಾಂಗ್ಲಾದೇಶ 129ನೇ ಸ್ಥಾನದಲ್ಲಿ ಕಂಡುಬರ್ತಾ ಇದೆ. ನೆಕ್ಸ್ಟ್, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2024 ಇದು ಪ್ರಕಟ ಆಗಿದೆ. ಇದರಲ್ಲಿ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶ ಅಂದರೆ ಅಗ್ರಸ್ಥಾನಿ ಯಾವುದು ಅಂತ? ಸರಿಯಾದ ಉತ್ತರ ಫಿನ್ಲ್ಯಾಂಡು. ಯುರೋಪಿಯನ್ ದೇಶವಾದ ಫಿನ್ಲ್ಯಾಂಡ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2024ರಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಸತತ 7ನೇ ವರ್ಷ ಕೂಡ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶವಾಗಿ ಉಳಿದಿದೆ. ಸೊ ಕಳೆದ ವರ್ಷ ಭಾರತ ಸೂಚ್ಯಂಕದಲ್ಲಿ 126ನೇ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತದ ನೆರೆಯ ರಾಷ್ಟ್ರ ಪಾಕಿಸ್ತಾನ 108ರಲ್ಲಿದೆ, ಶ್ರೀಲಂಕಾ 128, ಅಮೆರಿಕ 23, ಭಾರತ 126ನೇ ಸ್ಥಾನವನ್ನು ಪಡ್ಕೊಂಡಿದೆ. ವಿಶ್ವ ಅರಣ್ಯ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಮುಂದಿನ ಪ್ರಶ್ನೆ ಇಂಪಾರ್ಟೆಂಟು, ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾರೆ. ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನವನ್ನು ಆಚರಣೆ ಮಾಡಿದ್ದೀವಿ. 2012ರಿಂದ ವಿಶ್ವ ಅರಣ್ಯ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ವಿ. 2024ರಲ್ಲಿ ಅರಣ್ಯಗಳು ಮತ್ತು ನಾವೀನ್ಯತೆ, ಉತ್ತಮ ಜಗತ್ತಿಗೆ ಹೊಸ ಪರಿಹಾರಗಳು ಅನ್ನೋ ಧ್ಯೇಯವಾಕ್ಯ ಜೊತೆ ಆಚರಣೆ ಮಾಡ್ತಿದ್ದೀವಿ. 2023ರ ಸರಸ್ವತಿ ಸಮ್ಮಾನ್ ಗೌರವವನ್ನು ಪ್ರಭಾ ವರ್ಮಾ ಅವರು ಗೆದ್ದಿರ್ತಾರೆ. ಇವರು ಖ್ಯಾತ ಕವಯಿತ್ರಿ. ಇವರ ಕಾವ್ಯಾತ್ಮಕ ಕಾದಂಬರಿ ರೌದ್ರ ಸಾತ್ವಿಕಂಗಾಗಿ ಸರಸ್ವತಿ ಸಮ್ಮಾನ್ ಪುರಸ್ಕಾರ 2023ನೇವರೆಗೆ ನೀಡಿ ಗೌರವಿಸಲಾಗ್ತಾ ಇದೆ. ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು KK ಬಿರ್ಲಾ ಫೌಂಡೇಶನ್ ಅವರು ಕೊಡ್ತಾರೆ. 1991ರಲ್ಲಿ ಈ ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು ಸ್ಥಾಪನೆ ಮಾಡಲಾಯಿತು. ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಇದು ಒಂದಾಗಿರುತ್ತೆ. ಭಾರತೀಯ ಭಾಷೆಯಲ್ಲಿ ಬರೆದ ಕಳೆದ 10 ವರ್ಷಗಳಲ್ಲಿ ಪ್ರಕಟವಾದ ಅತ್ಯುತ್ತಮ ಸಾಹಿತ್ಯ ಕೃತಿಗೆ ಇದನ್ನು ಕೊಡ್ತಾರೆ. ಪ್ರತಿ ವರ್ಷ ವಿಶ್ವ ಜಲ ದಿನವನ್ನು ನಾವು ಮಾರ್ಚ್ 22ನೇ ತಾರೀಕು ಆಚರಣೆ ಮಾಡ್ತೀವಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 1992ರಂದು ಅಂಗೀಕಾರ ಮಾಡಿದಂತಹ ದಿನ ಇದು. ಮಾರ್ಚ್ 22ನ ವಿಶ್ವ ಜಲ ದಿನ ಅಂತ ಆಚರಣೆ ಮಾಡಬೇಕು ಅಂತ. ಇದಕ್ಕೊಂಚೂರು ಹಿನ್ನೆಲೆ ನೋಡೋದಾದರೆ, 1992ರಲ್ಲಿ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನದಲ್ಲಿ ಅಜೆಂಡಾ 21ರ ಅಡಿಯಲ್ಲಿ ವಿಶ್ವ ಜಲ ದಿನದ ಮೊದಲ ಔಪಚಾರಿಕ ಪ್ರಸ್ತಾಪವನ್ನು ಮಾಡಲಾಯಿತು ಮತ್ತು ಅಂಗೀಕಾರವನ್ನು ಕೂಡ ಮಾಡಲಾಯಿತು. ಸೊ ಚಂದ್ರಯಾನ 3 ಲ್ಯಾಂಡಿಂಗ್ ಸೈಟನ್ನು ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಗುರುತಿಸಿದೆ. ಅದಕ್ಕೆ ಏನಂತ ಹೆಸರಿಟ್ಟಿದೆ? ನಮ್ಮ ಚಂದ್ರಯಾನ 3 ಏನು ಸಕ್ಸಸ್ಫುಲ್ ಆಯಿತು, ಅದಕ್ಕೆ ಶಿವಶಕ್ತಿ ಅಂತ ಹೆಸರನ್ನು ಇಡಲಾಗಿದೆ. ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಇತ್ತೀಚೆಗೆ ಇಸ್ರೋದ ಚಂದ್ರಯಾನ 3 ಲ್ಯಾಂಡಿಂಗ್ ಸೈಟನ್ನು ಶಿವಶಕ್ತಿ ಅಂತ ಕರೆದಿದೆ. ಇತ್ತೀಚೆಗೆ ವಿಶ್ವದ ಮೊದಲ ಓಂ ಆಕಾರದ ದೇವಾಲಯವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಗಣಿತಶಾಸ್ತ್ರದ ನೊಬೆಲ್ ಎಂದೇ ಕರೆಯಲಾಗುವ ಅಬೆಲ್ 2024ರ ಪ್ರಶಸ್ತಿಯನ್ನು ಗೆದ್ದಂಥವರು ಮೈಕೆಲ್ ತಲಗ್ರಾಡ್ ಅಂತ.
ನಾರ್ಜಿವಿಯನ್ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಲೆಟರ್ಸ್ 2024 ಅಬೆಲ್ ಪ್ರಶಸ್ತಿಯನ್ನು ಮೈಕೆಲ್ ತಲಗ್ರಾಡ್ ಅವ್ರಿಗೆ ನೀಡಿದೆ. ಇದನ್ನು ಗಣಿತಶಾಸ್ತ್ರದ ನೊಬೆಲ್ ಪುರಸ್ಕಾರ ಅಂತ ಕರಿತೀವಿ. 148ನೇ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಸಭೆಯನ್ನು ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೀವಾದಲ್ಲಿ ಮಾರ್ಚ್ 23ರಿಂದ 27ರವರೆಗೆ ನಡೆಸಲಾಗಿದೆ. ಯಾವ ದೇಶ ಇತ್ತೀಚೆಗೆ ಹಂದಿಯಿಂದ ಜೀವಂತ ಮನುಷ್ಯನಿಗೆ ತಳೀಯವಾಗಿ ಮಾರ್ಪಡಿಸಿದ ಮೂತ್ರಪಿಂಡನ್ನು ಮೊದಲ ಬಾರಿಗೆ ಕಸಿ ಮಾಡಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ US. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆರ್ಡರ್ ಆಫ್ ದಿ ಡ್ರೂಕ್ ಗ್ಯಾಲ್ಪೋ ಈ ಪ್ರಶಸ್ತಿಯು ಯಾವ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ? ಸೊ ಇದು ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಗೌರವ. ಇದನ್ನು ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿತ್ತು. ಸೊ ಈ ಗೌರವಕ್ಕೆ ಪಾತ್ರರಾದ ಮೊಟ್ಟ ಮೊದಲ ಭೂತಾನೇತರ ವ್ಯಕ್ತಿ ಎಂಬ ಐತಿಹಾಸಿಕವನ್ನು ಅವರಿಗೂ ನಿರ್ಮಾಣ ಕೂಡ ಮಾಡಿರ್ತಾರೆ ಈ ಸಂದರ್ಭದಲ್ಲಿ. ಹೈಟಿ ದೇಶದಿಂದ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ನಡೆಸಿದಂಥ ಕಾರ್ಯಾಚರಣೆಯ ಹೆಸರೇನು? ಆಪರೇಷನ್ ಇಂದ್ರಾವತಿ ಅಂತ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಜೈಶಂಕರ್ ಅವರು ಹಿಂಸಾಚಾರ ಪೀಡಿತ ಹೈಟಿ ದೇಶದಿಂದ ಆ ಒಂದು ದೇಶದಲ್ಲಿ ಭಾರತೀಯರು ಸಿಲುಕೊಂಡಿದ್ರು, ಅವರನ್ನು ಭಾರತಕ್ಕೆ ಕರೆತರುವಂತಹ ಆಪರೇಷನ್ಗೆ ಆಪರೇಷನ್ ಇಂದ್ರಾವತಿ ಅಂತ ಹೆಸರಿಟ್ಟಿದ್ರು. ಭಾರತದ ಮೊದಲ ಒಳಾಂಗಣ ಅಥ್ಲೆಟಿಕ್ಸ್ ಮತ್ತು ಅಕ್ವಾಟಿಕ್ಸ್ ಸೆಂಟರನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಒಡಿಸ್ಸಾದ ಭುವನೇಶ್ವರದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಇತ್ತೀಚೆಗೆ ಯಾವ 3 ದೇಶಗಳ ನೌಕಾಪಡೆಗಳು ಗಲ್ಫ್ ಆಫ್ ಓಮನ್ ಬಳಿ ಜಂಟಿ ವ್ಯಾಯಾಮವನ್ನು ಪ್ರಾರಂಭಿಸಿದವು? ಚೀನಾ, ಇರಾನ್ ಮತ್ತು ರಷ್ಯಾ ದೇಶಗಳು ಗಲ್ಫ್ ಆಫ್ ಓಮನ್ನಲ್ಲಿ ಎಕ್ಸಸೈಸನ್ನು ಮಾಡಿವೆ. ನೆನಪಲ್ಲಿಟ್ಕೊಳ್ಳಿ. ಮೆರಿಟೈಮ್ ಸೆಕ್ಯೂರಿಟಿ ಬೆಲ್ಟ್ 2024 ಅನ್ನೋ ಹೆಸರಿನ ಅಡಿಯಲ್ಲಿ ಜಂಟಿ ವ್ಯಾಯಾಮವನ್ನು ಇವು ಮಾಡಿರ್ತವೆ. ಮಾರ್ಚ್ 11ರಿಂದ 15ರವರೆಗೆ ವ್ಯಾಯಾಮ ನಡೆದಿರುತ್ತೆ. ಸೊ ಇತ್ತೀಚೆಗೆ ಯಾವ ದೇಶ ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿದೆ? ಸ್ವೀಡನ್ ದೇಶ. ವಾಷಿಂಗ್ಟನ್ನಲ್ಲಿ ತನ್ನ ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಉತ್ತರ ಅಟ್ಲಾಂಟಿಕಾ ಅಂದರೆ ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕಾ ಟ್ರೀಟಿ ಆರ್ಗನೈಸೇಷನ್ ಅಂತ. ಸೊ 32ನೇ ಸದಸ್ಯ ರಾಷ್ಟ್ರವಾಗಿ ಇದು ಈ ಒಂದು ಒಕ್ಕೂಟವನ್ನು ಸೇರಿಕೊಂಡಿದೆ. ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ಮೆಟ್ರೋವನ್ನು ಉದ್ಘಾಟನೆ ಮಾಡಿರ್ತಾರೆ. ಇತ್ತೀಚೆಗೆ ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಸೇರಿಸಿದಂಥ ಮೊಟ್ಟ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾರೆ. ಫ್ರಾನ್ಸ್ ದೇಶ ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಅಳವಡಿಸಿಕೊಂಡ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಗಗನಶಕ್ತಿ 2024 ವ್ಯಾಯಾಮವನ್ನು ಭಾರತೀಯ ವಾಯುಪಡೆ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ನಡೆಸ್ತು ಅಂತ ಪ್ರಶ್ನೆ. ಸೊ ಇಂಡಿಯನ್ ಏರ್ಫೋರ್ಸು ಇದು ನಮ್ಮ ಇಂಡಿಯನ್ ಏರ್ಫೋರ್ಸು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥ ಅತಿ ದೊಡ್ಡ ಮಿಲಿಟರಿ ಏರ್ಫೋರ್ಸ್ನ ಎಕ್ಸಸೈಸ್ ಆಗಿರುತ್ತೆ. ಗಗನಶಕ್ತಿ ಅಂತ ಇದನ್ನು ಕರೀತಾರೆ. 2024ರಂದು ಇದನ್ನು ನಡೆಸಲಾಗಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ ಇದನ್ನು ನಡೆಸ್ತಾರೆ. ಏಪ್ರಿಲ್ 1, 2024ರಂದು ಪೋಖ್ರಾನ್ನಲ್ಲಿ ಫೀಲ್ಡ್ ಫೈನರ್ ರೇಂಜ್ ಏನಿತ್ತು ಅದರಲ್ಲಿ ಇದನ್ನು ಆರಂಭ ಮಾಡಿದರು. ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ 2024 ಗೆದ್ದಂಥವರು ಮೀನಾ ಚರಂದ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂಥ ಜುಡಿತಾ ಸುಮಿಲ್ವಾ ಅವರು ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳಾಗಿದ್ದರು? ಇವರು ಕಾಂಗೋ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳಾಗಿ ಐತಿಹಾಸಿಕ ನೇಮಕಾತಿಯನ್ನು ಮಾಡಿರ್ತಾರೆ. ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತೀಯ ವೆಯ್ಟ್ ಲಿಫ್ಟರ್ ಮೀರಾಬಾಯಿ ಚಾನು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ NICES ಪ್ರೋಗ್ರಾಮನ್ನು ಯಾವ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇದೆ ಅಂದರೆ ಇಸ್ರೋ ಮತ್ತು ಬಾಹ್ಯಾಕಾಶ ಇಲಾಖೆಯು ನಿರ್ವಹಿಸುತ್ತಿರುವ NICES ಕಾರ್ಯಕ್ರಮ ಹವಾಮಾನ ಬದಲಾವಣೆಯನ್ನು ಎದುರಿಸಲು ಭಾರತೀಯ ಸಂಶೋಧಕರಿಗೆ ಕರೆಯನ್ನು ಕೊಡುವಂಥ ಕಾರ್ಯಕ್ರಮವಾಗಿದೆ. ಸೊ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಗಳು ಕ್ಯಾನ್ಸರ್ ರೋಗದ ಚಿಕಿತ್ಸೆಗಾಗಿ ಭಾರತದ ಮೊದಲ ಸ್ವದೇಶಿ ವಂಶವಾಹಿ ಚಿಕಿತ್ಸೆಯನ್ನು ಯಾವ ಸ್ಥಳದಲ್ಲಿ ಪ್ರಾರಂಭಿಸಿದರು? ದ್ರೌಪದಿ ಮುರ್ಮು ಅವರು ಇದನ್ನು IIT ಬಾಂಬೆ ಮೂಲಕ ಪ್ರಾರಂಭ ಮಾಡಿರ್ತಾರೆ. ಅದ್ಭುತವಾದ CAR T ಸೆಲ್ ಥೆರಪಿ
ಕ್ಯಾನ್ಸರ್ ಹೋರಾಟದಲ್ಲಿ ಕೈಗೆಟುಕುವ ದರದಲ್ಲಿ ಒಂದು ಔಷಧ ಸಿಗುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡಲಾಗಿದೆ. ಮೇಕ್ ಇನ್ ಇಂಡಿಯಾದ ಭಾಗವಾದ ಈ ವೈದ್ಯಕೀಯ ಮೈಲುಗಲ್ಲು ಆತ್ಮನಿರ್ಭರ ಭಾರತವನ್ನು ಒಳಗೊಂಡಿರುತ್ತೆ. ಸೊ GI ಟ್ಯಾಗನ್ನು ಪಡೆದಂಥ ಕತಿಯಾ ಗೋಧಿ ಯಾವ ರಾಜ್ಯಕ್ಕೆ ಸೇರುತ್ತದೆ? ಉತ್ತರ ಪ್ರದೇಶ. ಸೊ GI ಟ್ಯಾಗ್ ಕುರಿತು ಹಲವಾರು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತವೆ. ಒಂದು ಪಟ್ಟಿಯನ್ನು ಮಾಡಿಟ್ಕೊಬಿಡಿ, ಯಾವ ದೇಶದಿಂದ ಈ ವರ್ಷ ಮತ್ತು ಕಳೆದ ವರ್ಷ GI ಟ್ಯಾಗ್ಗಳನ್ನು ನೀಡಲಾಗಿದೆ ಮತ್ತು ಯಾವ ದವಸ ಧಾನ್ಯಗಳಿಗೆ, ಹಣ್ಣುಗಳಿಗೆ ಯಾಕೆ ಅದನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು, ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರನ್ನು ಅಭಿವೃದ್ಧಿಪಡಿಸಿದೆ? ಸೊ ರೊಮೇನಿಯಾ ಅನ್ನೋ ದೇಶ ಅತ್ಯಂತ ಶಕ್ತಿಶಾಲಿ ಲೇಸರನ್ನು ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಕೆಳಕಂಡ ಯಾವ ದೇಶ ಅಮೇರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ನೊಂದಿಗೆ ಜಂಟಿ ವ್ಯಾಯಾಮವನ್ನು ಮಾಡಿತ್ತು? ಸೊ 4 ದೇಶಗಳು ಒಟ್ಟಿಗೆ ಜಂಟಿ ವ್ಯಾಯಾಮವನ್ನು ಮಾಡಿದ್ವು. ಮತ್ತೊಂದು, ಸೊ ಫಿಲಿಪೈನ್ಸು, ಅಮೇರಿಕಾ, ಜಪಾನು, ಆಸ್ಟ್ರೇಲಿಯಾ ಏಪ್ರಿಲ್ 2024ರಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಈ ಜಂಟಿ ವ್ಯಾಯಾಮವನ್ನು ಮಾಡಿದ್ವು. ಚೀನಾದ ಪ್ರಾದೇಶಿಕ ಪ್ರಭಾವದ ನಡುವೆ ಈ ಮಿಲಿಟರಿ ಎಕ್ಸಸೈಸನ್ನು ಮಾಡಿ ಒಗ್ಗಟ್ಟನ್ನು ತೋರಿಸೋದು ಮತ್ತು ಚೀನಾದ ಪ್ರಭಾವಕ್ಕೆ ಪೈಪೋಟಿ ಕೊಡೋದು ಇದರ ಉದ್ದೇಶವಾಗಿತ್ತು. ವಿಶ್ವ ಆರೋಗ್ಯ ದಿನ 2024ರ ಥೀಮ್ ಏನು ಅಂದರೆ ನನ್ನ ಆರೋಗ್ಯ ನನ್ನ ಹಕ್ಕು. ಏಪ್ರಿಲ್ 7ನೇ ತಾರೀಕನ್ನು ವಿಶ್ವ ಆರೋಗ್ಯ ದಿನ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಆಚರಣೆ ಮಾಡ್ತಿದೆ. ಪ್ಯಾರಿಸ್ನಲ್ಲಿ ನಡೆಯುವ 33ನೇ ಬೇಸಿಗೆ ಒಲಿಂಪಿಕ್ಸ್ 2024ರಲ್ಲಿ ತೀರ್ಪುಗಾರರ ಸದಸ್ಯರಾಗಿ ನೇಮಕಗೊಂಡ ಮೊದಲ ಭಾರತೀಯರು. ಸೊ ಇಂಪಾರ್ಟೆಂಟು, ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ಜಮ್ಮು ಕಾಶ್ಮೀರದ ಜಲಕ್ರೀಡೆಯ ಪ್ರವರ್ತಕ ಮತ್ತು ಕ್ರೀಡಾಪಟುವಾದ ಬಿಲ್ಕಿಸ್ ಮೀರನ್ ಅವರನ್ನು ತೀರ್ಪುಗಾರರ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಂದ್ರನ ಧ್ರುವ ಪರಿಶೋಧನೆ ಮಿಷನ್ ಆದ ಲುಪೆಕ್ಸ್ ಯಾವ 2 ಬಾಹ್ಯಾಕಾಶ ಸಂಸ್ಥೆಗಳ ನಡುವಿನ ಜಂಟಿ ಕಾರ್ಯಕ್ರಮ? ಇಸ್ರೋ ಮತ್ತು ಜಾಕ್ಸಾ ನಡುವೆ ನಡೆಯುವಂಥ ಒಂದು ಜಂಟಿ ಕಾರ್ಯಕ್ರಮ ಇದು. ಜಾಕ್ಸಾ ಅನ್ನೋದು ಜಪಾನ್ ದೇಶದ್ದು, ಇಸ್ರೋ ನಮ್ಮ ಭಾರತ ದೇಶದ್ದು. ಎರಡು ಸಂಸ್ಥೆಗಳು ಸೇರಿ ಚಂದ್ರನ ದಕ್ಷಿಣ ಧ್ರುವದ ಪ್ರದೇಶವನ್ನು ಅನ್ವೇಷಣೆ ಮಾಡೋದಕ್ಕೆ ಲುಪೆಕ್ಸ್ ಅನ್ನೋ ಒಂದು ಮಿಷನನ್ನು ಪ್ರಾರಂಭ ಮಾಡಿವೆ. ನೆಕ್ಸ್ಟು, ಪೀಟರ್ ಪೆಲೆಗ್ರಿನಿ ಇತ್ತೀಚೆಗೆ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಸೊ ಸ್ಲೊವಾಕಿಯಾ ದೇಶದ ಅಧ್ಯಕ್ಷರಾಗಿ ಅವರು ನೇಮಕಗೊಂಡಿರ್ತಾರೆ. ಇತ್ತೀಚೆಗೆ ಯೋಗ ಮಹೋತ್ಸವವನ್ನು ನಡೆಸಲಾಗಿದ್ದ ಸ್ಥಳ ಮಹಾರಾಷ್ಟ್ರದ ಪುಣೆಯಲ್ಲಿ ಯೋಗ ಮಹೋತ್ಸವವನ್ನು ಆಚರಣೆ ಮಾಡಲಾಗಿರುತ್ತೆ. ಯಾವ ದೇಶವು ಹೊಸ ಚಿನ್ನದ ಬೆಂಬಲಿತ ಕರೆನ್ಸಿಯಾದ ಝಿಗ್ ಅನ್ನು ಪರಿಚಯಿಸಿದೆ? ಸೊ ಜಿಂಬಾಬ್ವೆ ದೇಶ ಇತ್ತೀಚೆಗೆ ತನ್ನ ಹೊಸ ಕರೆನ್ಸಿ, ಚಿನ್ನದ ಬೆಂಬಲಿತ ಕರೆನ್ಸಿ ಝಿಗ್ ಅನ್ನು ಪರಿಚಯ ಮಾಡಿದೆ. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೀಡೋಮ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸ್ತಾ ಇದೆ? ಸೊ ಇಸ್ರೇಲ್ ದೇಶ ಇದನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಸೈಮನ್ ಹ್ಯಾರಿಸ್ ಅವರು ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ಐರ್ಲೆಂಡ್ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ನೇಮಕಗೊಂಡಿರ್ತಾರೆ. ಗ್ಲೋಬಲ್ ಹೆಪಟೈಟಿಸ್ ವರದಿ 2024 ಇತ್ತೀಚೆಗೆ ಇದನ್ನು ಪ್ರಕಟ ಮಾಡಿದಂತಹ ಸಂಸ್ಥೆ ಯಾವುದು? WHO, ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಪ್ರಕಟ ಮಾಡಿದೆ. ಸೊ ಯೂನಿವರ್ಸಿಟಿಗಳ ಒಂದು ವರದಿ ಇತ್ತೀಚೆಗೆ ಪ್ರಕಟ ಆಗುತ್ತೆ. 2024ರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ 45ನೇ ಶ್ರೇಣಿಯನ್ನು ಪಡೆದುಕೊಂಡಂಥ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮಲ್ಲಿ IIT ಬಾಂಬೆ ಈ ಸ್ಥಾನವನ್ನು ಪಡೆದುಕೊಂಡಿದೆ. ಲಕ್ಷದ್ವೀಪದಲ್ಲಿ ಶಾಖೆ ತೆರೆದಂಥ ಮೊದಲ ಖಾಸಗಿ ಬ್ಯಾಂಕ್ ಯಾವುದು? ಮುಂದಿನ ಪ್ರಶ್ನೆ. ಸರಿಯಾದ ಉತ್ತರ HDFC ಬ್ಯಾಂಕು ಲಕ್ಷದ್ವೀಪದ ಕವರಟ್ಟಿಯಲ್ಲಿ ತನ್ನ ಶಾಖೆಯನ್ನು ಸ್ಥಾಪಿಸಿದ ಮೊಟ್ಟ ಮೊದಲ ಖಾಸಗಿ ಬ್ಯಾಂಕ್ ಅಂತ ಒಂದು ಇತಿಹಾಸವನ್ನು ನಿರ್ಮಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂಥ ಡಸ್ಟ್ಲಿಕ್ ಜಂಟಿ ಮಿಲಿಟರಿ ವ್ಯಾಯಾಮ ಭಾರತ ಮತ್ತು ಉಜ್ಬೇಕಿಸ್ತಾನ ದೇಶಗಳ ನಡುವೆ ನಡೆಯುವಂಥ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ. ಇದು ಈ ವರ್ಷ ನಡೆದಿದ್ದು 5ನೇ ಆವೃತ್ತಿ. ಏಪ್ರಿಲ್ 28ರಿಂದ 14 ದಿನಗಳ ಕಾಲ ಈ ಒಂದು ವ್ಯಾಯಾಮ ನಡೆದಿತ್ತು. ನೆಕ್ಸ್ಟು, ಜಾರ್ನಿ ಬೆಂಡಿಂಗ್ಶನ್ ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಮಂತ್ರಿಗಳಾಗಿದ್ದರು?
ಸೊ ಐಸ್ಲ್ಯಾಂಡ್ ದೇಶದ ಹೊಸ ಪ್ರಧಾನಮಂತ್ರಿಗಳಾಗಿ ಇವರು ನೇಮಕಗೊಂಡಿದ್ದರು. ಇತ್ತೀಚೆಗೆ ಯಾವ ದೇಶವು ಮೊದಲ ಅಂಗಾರ A5 ಬಾಹ್ಯಾಕಾಶ ರಾಕೆಟನ್ನು ಉಡಾವಣೆ ಮಾಡಿತು? ಸೊ ಇದು ರಷ್ಯಾ ದೇಶ. ಮುಂದಿನ 5 ವರ್ಷಗಳ ಅವಧಿಗೆ IMFನ MD ಆಗಿ ಮರು ನೇಮಕಗೊಂಡಂಥವರು. IMF ನಿಮ್ಗೆ ಗೊತ್ತೇ ಇರುತ್ತೆ, ಅದರ MD ಆಗಿ ಆಲ್ರೆಡಿ ಇದ್ದಂಥವರು ಕ್ರಿಸ್ಟಲಿನಾ ಜಾರ್ಜಿವಾ. ಮುಂದೆ 5 ವರ್ಷಗಳಿಗೆ ಅವರ ಟರ್ಮನ್ನು ರಿನ್ಯೂವಲ್ ಮಾಡಲಾಗಿದೆ. ಇತ್ತೀಚೆಗೆ ಮೆನಿಂಜೈಟಿಸ್ಗೆ ಲಸಿಕೆಯನ್ನು ಹೊರತಂದಂತಹ ಮೊದಲ ದೇಶ ಯಾವುದು? ಸೊ ನೈಜೀರಿಯಾ ದೇಶ ಈ ಒಂದು ರೋಗಕ್ಕೆ ಲಸಿಕೆಯನ್ನು ಹೊರತಂದಂಥ ಮೊಟ್ಟ ಮೊದಲ ದೇಶವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ ಈಗ. ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ NSGಯ ಮಹಾನಿರ್ದೇಶಕರಾಗಿ ನೇಮಕಗೊಂಡಂಥವರು ನಳಿನ್ ಪ್ರಭಾತ್ ಅಂತ. 1992ನೇ ಬ್ಯಾಚಿನ IPS ಅಧಿಕಾರಿ. ಯಾವ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತೀವಿ? 24 ಏಪ್ರಿಲನ್ನು ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತಿದ್ವಿ. 1993ರಲ್ಲಿ 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡಲಾಯಿತು. ಕೆಳಕಂಡ ಯಾವ ಸಂಸ್ಥೆ ಭಾರತದ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟನ್ನು ಅಭಿವೃದ್ಧಿಪಡಿಸಿದೆ? ಸೊ ನಮ್ಮ DRDO. ಸೊ ಭಾರತದ ಕುಸ್ತಿ ಒಕ್ಕೂಟದ ಅಥ್ಲೀಟ್ಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಂಥವರು ನರಸಿಂಗ್ ಯಾದವ್ ಅಂತ. ಕಾಮನ್ವೆಲ್ತ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ಮಾಜಿ ಆಟಗಾರರು ಇವರು. ಇತ್ತೀಚೆಗೆ ಯಾವ ಭಾರತೀಯ ಮಾಜಿ ಕ್ರಿಕೆಟಿಗರನ್ನು ICC ಪುರುಷರ T20 ಕ್ರಿಕೆಟ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದೆ? ಸೊ ಯುವರಾಜ್ ಸಿಂಗ್ ಅವರನ್ನು ICC T20 ವಿಶ್ವಕಪ್ 2024ರ ರಾಯಭಾರಿಗಳನ್ನಾಗಿ ಮಾಡಲಾಗಿದೆ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ದೇಶ ಇದನ್ನು ಜಂಟಿಯಾಗಿ ಆಯೋಜನೆ ಮಾಡಿದ್ವು. ಭಾರತ ತಂಡ T20 ವಿಶ್ವಕಪ್ನಲ್ಲಿ ವಿಜೇತ ತಂಡವಾಗಿ ಹೊರಹೊಮ್ಮಿತ್ತು. ಕೆಳಕಂಡ ಯಾವ ದೇಶದ ಸಂಶೋಧಕರು ಇತ್ತೀಚೆಗೆ ಸೆಕೆಂಡುಗಳಲ್ಲಿ ಚಾರ್ಜ್ ಮಾಡಬಹುದಾದ ಸೋಡಿಯಂ ಅಯಾನು ಬ್ಯಾಟರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಮಾರ್ಟ್ ಎನ್ನುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ನಮ್ಮ DRDO. ಸ್ಮಾರ್ಟ್ ಅಂದರೆ ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಂಟ್ ರಿಲೀಸ್ ಆಫ್ ಟಾರ್ಪಿಡೋ ಅಂತ ಅರ್ಥವನ್ನು ಕೊಡುತ್ತೆ. ಮೇ 1, 2024ರಂದು ಒಡಿಶಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಸೂಪರ್ಸೋನಿಕ್ ಮಿಸೈಲ್ ಈ ಒಂದು ಸ್ಮಾರ್ಟ್ ಅಂತ ಏನಿದೆ ಈ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿ ಯಶಸ್ಸಾಗಿದೆ ನಮ್ಮ DRDO. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂಥ ರುವಾಂಗ್ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದು ಯಾವ ದೇಶದಲ್ಲಿ? ಸೊ ಇಂಡೋನೇಷ್ಯಾದಲ್ಲಿ ಈ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಣಿ 159ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ಒಟ್ಟು 180 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 159ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇತ್ತೀಚೆಗೆ ಜೋಸ್ ರೌಲ್ ಮಲಿನೋ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಪನಾಮ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಕಾಲಿನ್ ಮುನ್ರೋ ಅವರು ಯಾವ ದೇಶಕ್ಕೆ ಸೇರಿದವರು ಅಂತ ಪ್ರಶ್ನೆ. 123 ಪಂದ್ಯಗಳನ್ನಾಡಿ ತಮ್ಮ ವೃತ್ತಿ ಬದುಕಿಗೆ ವಿದಾಯ ಹೇಳಿದ್ದು ನ್ಯೂಜಿಲೆಂಡ್ ತಂಡದ ಆಟಗಾರ ಕಾಲಿನ್ ಮುನ್ರೋ. ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ರಾಕ್ ಆರ್ಟ್ನ ಮೊದಲ ಪುರಾವೆಯನ್ನು ಕಂಡುಹಿಡಿದಿದ್ದಾರೆ? ಸೊ ಮಂಗಳೂರು. ಇತ್ತೀಚೆಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದಂಥ ಇಬ್ರಾಹಿಂ ರೈಸಿ ಅನ್ನೋರು ಇರಾನ್ ದೇಶದ ಅಧ್ಯಕ್ಷರಾಗಿದ್ದರು. ಯಾವ ರಾಷ್ಟ್ರ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದರ 99ನೇ ಸದಸ್ಯತ್ವವನ್ನು ಪಡೆದುಕೊಂಡಿತ್ತು ಅಂತ ಕೇಳಿದ್ದಾರೆ? ಸೊ ಸ್ಪೇನ್ ದೇಶ ಇತ್ತೀಚೆಗೆ 99ನೇ ಸದಸ್ಯ ರಾಷ್ಟ್ರವಾಗಿ ಈ ಒಕ್ಕೂಟಕ್ಕೆ ಸೇರಿಕೊಂಡಿದೆ. ಇತ್ತೀಚೆಗೆ ಮೊದಲ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ 2024 ನಡೆದಂಥದ್ದು ಥೈಲ್ಯಾಂಡ್ ದೇಶದ ಬ್ಯಾಂಕಾಕಲ್ಲಿ ಮೇ 20 ಮತ್ತು 21ರಂದು ಈ ಒಂದು ಚಾಂಪಿಯನ್ಶಿಪ್ ನಡೆದಿತ್ತು. ಇತ್ತೀಚೆಗೆ ಯಾವ ವಿಮಾನ ನಿಲ್ದಾಣ ಶೂನ್ಯ ತ್ಯಾಜ್ಯದಿಂದ ಲ್ಯಾಂಡ್ಫಿಲ್ ಪ್ರಶಸ್ತಿಯನ್ನು ಸಾಧಿಸಿದಂಥ ಭಾರತದ ಮೊದಲ ವಿಮಾನ ನಿಲ್ದಾಣ? ಸೊ ಇದಕ್ಕೆ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2024ರ ಏಷ್ಯನ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ
ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟ್ ದೀಪಾ ಕರ್ಮಾಕರ್ ಅಂತ. ಸೊ ತ್ರಿಪುರಾದ ದೀಪಾ ಕರ್ಮಾಕರ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಜಿಮ್ನಾಸ್ಟ್ ಆಗಿದ್ದಾರೆ. ಇತ್ತೀಚೆಗೆ ಗೀತಾ ನೌಸೇಡಾ ಅನ್ನೋರು ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ? ಇವರು ಲಿಥುವೇನಿಯಾ ಅನ್ನೋ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಈಗ ಮತ್ತೊಂದು ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ತಂಬಾಕು ಉತ್ಪನ್ನಗಳ ಮಾರಾಟ, ಉತ್ಪಾದನೆ ಮತ್ತು ವಿತರಣೆಯನ್ನು ನಿಷೇಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ. ಭಾರತೀಯ ಪುರಾತತ್ವ ಸಮಿತಿಯು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನವಶಿಲಾಯುಗದ ಶಿಲಾ ಕೆತ್ತನೆಗಳನ್ನು ಸ್ಥಾಪಿಸಿದೆ? ಸರಿಯಾದ ಉತ್ತರ ಗೋವಾ. 77ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಂಥವರು ಅಪೂರ್ವ ಚಂದ್ರ ಅಂತ. ಮೇ 27ರಿಂದ ಜೂನ್ 1 ತನಕ ಜಿನೇವಾದಲ್ಲಿ 77ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಭಾರತದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರ ಅವರು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಏಷ್ಯನ್ ಆರ್ಮ್ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ನಡೆದಿದ್ದು ಉಜ್ಬೇಕಿಸ್ತಾನದ ತಾಷ್ಕೆಂಟಲ್ಲಿ. 2023 ವರ್ಷದ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಟೆಂಡರ್ ಅಡ್ವೊಕೇಟ್ ಪುರಸ್ಕಾರವನ್ನು ಪಡೆದುಕೊಂಡಂತಹ ಭಾರತೀಯ ಶಾಂತಿಪಾಲಕರು ರಾಧಿಕಾ ಸೇನ್ ಅಂತ. ರುದ್ರಂ 2 ಗಾಳಿಯಿಂದ ಮೇಲ್ಮೈ ಕ್ಷಿಪಣಿ ಇದನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ DRDO. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂತಹ ರಾಜ ರವಿವರ್ಮ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನು ಹೊಂದಿದ್ರು? ಚಿತ್ರಕಲೆ ಮತ್ತು ಕಲೆ. ವಿಶ್ವ ಥೈರಾಯ್ಡ್ ದಿನವನ್ನು 25 ಮೇ ಎಂದು ಆಚರಣೆ ಮಾಡ್ತೀವಿ. ಸೊ ವಿಶ್ವ ಥೈರಾಯ್ಡ್ ದಿನ ಅಂತ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದ ಆ ದಿನವನ್ನು ಆಚರಣೆ ಮಾಡ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬುಲಾವಾ ಖಂಡಾಂತರ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದಂಥ ದೇಶ ರಷ್ಯಾ. ಇತ್ತೀಚೆಗೆ ಯಾವ ದೇಶ ತನ್ನ ಮೊದಲ ಬಾಹ್ಯಾಕಾಶ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ? ಜೊತೆಗೆ 2045ರ ವೇಳೆಗೆ ಮಂಗಳ ಗ್ರಹವನ್ನು ತಲುಪಲು ಯೋಜನೆಯನ್ನು ಕೂಡ ಮಾಡಿದೆ? ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಇತ್ತೀಚೆಗೆ ಯಾವ ವೈದ್ಯಕೀಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ WHO ಇಂದ ಆರೋಗ್ಯ ಪ್ರಚಾರಕ್ಕಾಗಿ 2024ರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಗೆದ್ದಿದೆ? ಬೆಂಗಳೂರಿನ ನಿಮಾನ್ಸ್. ಇತ್ತೀಚೆಗೆ ಸಂಶೋಧಕ ತಯಾರಿಕೆಯ ಮೂಲಕ ಸುಸ್ಥಿರ ಬಾಹ್ಯಾಕಾಶ ಪರಿಶೋಧನೆಗಳಿಗಾಗಿ ಇಸ್ರೋ ಯಾವ ಕಂಪನಿಯೊಂದಿಗೆ ಸಹಯೋಗವನ್ನು ಮಾಡಿಕೊಂಡಿದೆ? ವಿಪ್ರೋ 3D. ಇತ್ತೀಚಿನ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ ಭಾರತ ಯಾವ ದೇಶದಿಂದ ಅತಿ ಹೆಚ್ಚು FDI ಪಡ್ಕೊಂಡಿದೆ ಅಂದರೆ ಸಿಂಗಪುರ. ಇತ್ತೀಚೆಗೆ ಕ್ಲೌಡಿಯಾ ಶಿನ್ಬಾಮ್ ಅನ್ನೋರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅಂದರೆ ಮೆಕ್ಸಿಕೋ. ಇತ್ತೀಚೆಗೆ ಹಲ್ಲಾ ತೋಮಟೊಟ್ವಿಟ್ ಅನ್ನೋರು ಐಸ್ಲ್ಯಾಂಡ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. 2023-24ರಲ್ಲಿ ಯಾವ ದೇಶವು ಭಾರತದ 3ನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿದೆ? ಸೊ ನೆದರ್ಲ್ಯಾಂಡ್ಸ್. ಒಟ್ಟಾರೆಯಾಗಿ ಭಾರತದ 3ನೇ ರಫ್ತು ತಾಣವಾಗಿ ಹೊರಹೊಮ್ಮಿದೆ. 1ನೇ ಸ್ಥಾನದಲ್ಲಿ ಅಮೆರಿಕ ಇದೆ, 2ನೇ ಸ್ಥಾನದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. ಗುದ್ಲೆಪ್ಪ ಹಳ್ಳಿಕೆರೆ ಪ್ರಶಸ್ತಿ 2024ನ್ನು ಗೆದ್ದಂಥವರು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ. 2024ರ ಹಿಂದಿ ಸಾಹಿತ್ಯ ಭಾರತಿ ಪ್ರಶಸ್ತಿಯನ್ನು ಕೃಷ್ಣಪ್ಪ ಕ್ರಾಶ್ ಅವರು ಗೆದ್ದಿರ್ತಾರೆ. ಇತ್ತೀಚೆಗೆ 1000 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದ ರಷ್ಯನ್ ಗಗನಯಾತ್ರಿಗಳ ಹೆಸರು ಒಲೆಗ್ ಕೊನನೆಂಕೋ ಅಂತ. ಜರ್ಮನಿಯ ಮ್ಯೂನಿಚ್ನಲ್ಲಿ ISSF ವಿಶ್ವಕಪ್ 2024ರ ಪುರುಷರ 100 ಮೀಟರ್ ಏರ್ ಪಿಸ್ತೂಲ್ ನಡೀತು. ಇದರಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥವರು ಸರ್ಬ್ಜೋತ್ ಸಿಂಗ್ ಅಂತ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ನೇಮಕಗೊಂಡಂಥವರು ಅನಾಮಿಕಾ ಬಿ ರಾಜೀವ್. ಪ್ರೇಮ್ ಸಿಂಗ್ ತಾಮಂಗ್ ಅವರು ಯಾವ ಹಿಮಾಲಯ ರಾಜ್ಯದ ಮುಖ್ಯಮಂತ್ರಿಗಳಾದರು ಅಂತ ಪ್ರಶ್ನೆ. ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಅಪರೂಪದ 4 ಕೊಂಬಿನ ಹುಲ್ಲೆಯು ಇರುವಂತಹ
ಮಧ್ಯಪ್ರದೇಶದ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದನ್ನು ಕಾಣಿಸ್ಕೊಂಡಿದೆ ಅಂತ ಕೇಳಿದರೆ ಅಪರೂಪದ 4 ಕೊಬ್ಬಿನ ಹುಲ್ಲೆ. ಇದು ವೀರರಂಗನ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಕೊಂಡು. ಚಂದ್ರಬಾಬು ನಾಯ್ಡು ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಗಳಾದರು? ಸೊ ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ ನಡೆದಿದೆ, ಸರ್ಕಾರ ಬದಲಾವಣೆಯಾಗಿದೆ. TDPಯ ರಾಷ್ಟ್ರೀಯ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿಗಳಾಗಿ ಹಾಗೂ ಪವನ್ ಕಲ್ಯಾಣ್ ಅವರು ಉಪಮುಖ್ಯಮಂತ್ರಿಗಳಾಗಿ ನೇಮಕಗೊಂಡಿರ್ತಾರೆ. ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದ ಸೈಲೋಸ್ ಕ್ಲಾಸ್ ಚಿಲಿಮಾ ಅವರು ಮಲಾವಿ ಅನ್ನೋ ದೇಶದ ಉಪಾಧ್ಯಕ್ಷರಾಗಿದ್ದರು. ಪೇಮಾ ಖಂಡು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದರು? ಸೊ ಅರುಣಾಚಲ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪೇಮಾ ಖಂಡು ಅವರು ಆಯ್ಕೆಯಾಗಿರ್ತಾರೆ. 2025ರಲ್ಲಿ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ಪನ್ನು ಯಾವ ದೇಶ ಆಯೋಜನೆ ಮಾಡಿದೆ? ಭಾರತ ಈ ಒಂದು 2025ರ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ಪನ್ನು ಆಯೋಜನೆ ಮಾಡುತ್ತೆ. ಇತ್ತೀಚೆಗೆ ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ನೇಮಕಗೊಂಡಂಥವರು ಸೊ ಉಪೇಂದ್ರ ದ್ವಿವೇದಿ ಅಂತ. ಜನರಲ್ ಮನೋಜ್ ಸಿಂಗ್ ಪಾಂಡೆ ಅವರು ಇಲ್ಲಿವರೆಗೂ ಇದ್ದರು ನಮ್ಮ ಸೇನೆಯ ಸಿಬ್ಬಂದಿಯ ಮುಖ್ಯಸ್ಥರಾಗಿ. ಅವರು ನಿವೃತ್ತಿ ಹೊಂದುತ್ತಾರೆ. ಅವರ ಉತ್ತರಾಧಿಕಾರಿಯಾಗಿ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಬರ್ತಾರೆ. ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಮುನ್ನಾಯಿರ್ ಕಪ್ಪೋಮ್ ಅನ್ನೋ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು? ತಮಿಳುನಾಡು. ಅಲ್ಲಿಯ ಮುಖ್ಯಮಂತ್ರಿಗಳಾದ MK ಸ್ಟಾಲಿನ್ ತಮ್ಮ ಬಜೆಟ್ನ 206 ಕೋಟಿ ರೂಪಾಯಿಗಳನ್ನು ಬಳಕೆ ಮಾಡಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇತ್ತೀಚೆಗೆ ಸಿರಿಲ್ ರಮಗೋಸಾ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ? ದಕ್ಷಿಣ ಆಫ್ರಿಕಾ ದೇಶದ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ. ಈ ಮೊದಲು ಅವರು ಫೆಬ್ರವರಿ 15, 2018ರಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. 50ನೇ G7 ರಾಷ್ಟ್ರಗಳ ಶೃಂಗಸಭೆ ಇದನ್ನು ಆಯೋಜನೆ ಮಾಡಿದಂಥ ರಾಷ್ಟ್ರ ಇಟಲಿ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ನಳಂದ ವಿಶ್ವವಿದ್ಯಾಲಯ ಬಿಹಾರದಲ್ಲಿ ಕಂಡುಬರುತ್ತೆ. ಸಲಿಂಗ ವಿವಾಹವನ್ನು ಅಂಗೀಕಾರ ಮಾಡಿದಂಥ ಮೊದಲ ಆಗ್ನೇಯ ಏಷ್ಯಾದ ದೇಶ ಥೈಲ್ಯಾಂಡ್ ಆಗಿದೆ. ಫಿನ್ಲ್ಯಾಂಡಲ್ಲಿ ನಡೆದ ಪಾರ್ಮೋ ನೂರ್ಮಿ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಂಥವರು ನಮ್ಮ ನೀರಜ್ ಚೋಪ್ರಾ. ಜೂನ್ 18ಕ್ಕೆ ಇದು ಫಿನ್ಲ್ಯಾಂಡಲ್ಲಿ ನಡೆದಿತ್ತು. ನಮ್ಮ ಒಲಿಂಪಿಕ್ನ ಚಿನ್ನದ ಪದಕದ ವಿಜೇತರಾಗಿದ್ದಾರೆ. ಹೆಮಿಸ್ ಹಬ್ಬವನ್ನು ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಣೆ ಮಾಡ್ತೀವಿ. ಫೈರ್ ಡ್ರ್ಯಾಗನ್ 480 ಅನ್ನೋದು ಒಂದು ಯುದ್ಧ ತಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದು ಚೀನಾ ದೇಶಕ್ಕೆ ಸಂಬಂಧಪಡುತ್ತೆ. ಎರಡು 2024ರ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತಕ್ಕೆ 2 ಕಂಚಿನ ಪದಕಗಳನ್ನು ಗೆದ್ದುಕೊಂಡಂಥವರು ಧೀರಜ್ ಬೊಮ್ಮದೇವರ್ ಅವರು. ಸೊ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರಿದಂಥ 100ನೇ ದೇಶ ಯಾವುದಪ್ಪ ಅಂದರೆ ಪರಾಗ್ವೆ. ಈ ವಿಡಿಯೋದಲ್ಲಿ ನಿಮಗೆ 99ನೇ ದೇಶದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. 100ನೇ ದೇಶ ಇದು. ಪೈಂಟರ್ ಪ್ರೈಸ್ 2024 ಗೆದ್ದಂಥವರು ಅರುಂಧತಿ ರಾಯ್. 2030ರಿಂದ ಪ್ರಾರಂಭವಾಗುವ ಜಾನುವಾರು ಹೊರಸೂಸುವಿಕೆ ಮೇಲೆ ವಿಶ್ವದ ಮೊದಲ ಇಂಗಾಲದ ತೆರಿಗೆಯನ್ನು ಜಾರಿಗೊಳಿಸುವ ಯೋಜನೆಯನ್ನು ಘೋಷಣೆ ಮಾಡಿದಂಥ ದೇಶ ಡೆನ್ಮಾರ್ಕ್. 2024ರ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ ವಿಷಯ ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. 2024ರ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ ವಿಷಯ ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. 2024ರ ರಷ್ಯಾದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದಂಥ ಪದಕಗಳ ಸಂಖ್ಯೆ 29. ಇದು ರಷ್ಯಾದ ಕಜಾನ್ನಲ್ಲಿ ಬ್ರಿಕ್ಸ್ ಕ್ರೀಡಾಕೂಟ ನಡೆದಿತ್ತು. ಭಾರತ 3 ಚಿನ್ನ, 6 ಬೆಳ್ಳಿ, 20 ಕಂಚಿನ ಪದಕಗಳು ಸೇರಿ ಒಟ್ಟಾರೆಯಾಗಿ 29 ಪದಕಗಳನ್ನು ಭಾರತ ಈ ಒಂದು ಕ್ರೀಡಾಕೂಟದಲ್ಲಿ ಗೆದ್ದಿತ್ತು. ಯಾವ ಮಿಲಿಟರಿ ನಿಲ್ದಾಣ ಪ್ಲಾಸ್ಟಿಕ್ ತ್ಯಾಜ್ಯ ರಸ್ತೆಯನ್ನು ನಿರ್ಮಿಸಿದ ಭಾರತದ 2ನೇ ಮಿಲಿಟರಿ ನಿಲ್ದಾಣವಾಗಿದೆ? ಸೊ ಜೈಪುರ ಮಿಲಿಟರಿ ನಿಲ್ದಾಣ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆ ನಿರ್ಮಾಣ ಮಾಡಿದ ಭಾರತದ 2ನೇ ಒಂದು ನಿಲ್ದಾಣ ಮಿಲಿಟರಿ ಸ್ಟೇಷನ್ ಆಗಿರುತ್ತೆ. ಸೊ ಅಸ್ಸಾಂನ ನಾರಂಗಿ ಮಿಲಿಟರಿ ನಿಲ್ದಾಣ ದೇಶದ ಮೊದಲ ಪ್ಲಾಸ್ಟಿಕ್ ರಸ್ತೆ ನಿರ್ಮಾಣ ಮಾಡಿದಂಥ ನಿಲ್ದಾಣವಾಗಿದೆ. ಕೃತಕ ಬುದ್ಧಿಮತ್ತೆ ಸಿದ್ಧತೆ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಣಿ 72ನೇ ಸ್ಥಾನದಲ್ಲಿ ಭಾರತ ಕಂಡುಬರುತ್ತೆ. ವಿಶ್ವ ನಿರಾಶ್ರಿತರ ದಿನವನ್ನು 20 ಜೂನ್ನಂದು ನಾವು ಆಚರಣೆ ಮಾಡ್ತೀವಿ. 2001ರಂದು ಅಧಿಕೃತವಾಗಿ ಗುರುತಿಸಿ
ಈ ಒಂದು ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ನಿರಾಶ್ರಿತರನ್ನು ಸ್ವಾಗತಿಸುವ ಜಗತ್ತಿಗೆ ಅನ್ನುವ ಧ್ಯೇಯವಾಕ್ಯ ಜೊತೆ ಇದನ್ನು ಆಚರಿಸ್ತಾ ಇದ್ದೀವಿ. ಸೊ ಆರ್ಸ್ ಅಸ್ಮಾಂಟಿಪಿಯರ್ ಮತ್ತು ವೋಲಟೈಲ್ ಎವಲ್ಯೂಷನ್ ಮಾವೆನ್ ಅಂತ ಕರಿತೀವಿ. ಟೋಟಲ್ ಆಗಿ ಮಾವೆನ್ ಮಿಷನ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಪ್ರಾರಂಭ ಮಾಡಿದೆ ಅಂತ. ಮಾವೆನ್ ಮಿಷನನ್ನು ಪ್ರಾರಂಭ ಮಾಡಿದಂಥ ಬಾಹ್ಯಾಕಾಶ ಸಂಸ್ಥೆ ನಾಸಾ. ಭಾರತದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಅಂತ ಅಧಿಕೃತವಾಗಿ ಘೋಷಣೆಯಾದಂಥ ನಗರ ಕೋಝಿಗೋಡು, ನಮ್ಮ ಕೇರಳದ ಕೋಝಿಗೋಡು. ಮುಖ್ಯಮಂತ್ರಿ ಮಾಝಿ ಲಾಡ್ಲಿ ಬಹನ್ ಅನ್ನೋ ಯೋಜನೆಯನ್ನು ಮಹಾರಾಷ್ಟ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಅಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ನಿರುದ್ಯೋಗಿಗಳಿಗೆ ಬೆಂಬಲವನ್ನು ನೀಡುವ ಉದ್ದೇಶದಿಂದ ಯೋಜನೆಯನ್ನು ಅಲ್ಲಿ ಪ್ರಾರಂಭಿಸಲಾಗಿದೆ. ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ನೇಮಕವಾಗಿರ್ತಕ್ಕಂಥವ್ರು ಆಂಟೋನಿಯೋ ಗೋಸ್ಟಾ ಅಂತ, ಪೋರ್ಚುಗಲ್ನ ಮಾಜಿ ಪ್ರಧಾನಮಂತ್ರಿಗಳು. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಸಭೆ ನಡೆದಿದ್ದು ಇತ್ತೀಚೆಗೆ ಸಿಂಗಪುರದಲ್ಲಿ ಜೂನ್ 26ರಿಂದ 28ರಲ್ಲಿ. ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರಾಜಸ್ಥಾನದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳಾದ ಭಜನ್ ಲಾಲ್ ಶರ್ಮಾ ಅವರು ಈ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಯಾವ ದೇಶ ತನ್ನ ಸಂಪೂರ್ಣ ಪ್ರಾಣಿಗಳ ಪರಿಶೀಲನಾ ಪಟ್ಟಿಯನ್ನು ಸಿದ್ಧಪಡಿಸಿದ ವಿಶ್ವದ ಮೊದಲ ದೇಶವಾಗಿದೆ? ಸೊ ಭಾರತ. ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ 9ನೇ ICC ಪುರುಷರ T20 ವಿಶ್ವಕಪ್ಪನ್ನು ಗೆದ್ದಂಥ ತಂಡ ಭಾರತ ತಂಡವಾಗಿದೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಬಾರ್ಬಡೋಸ್ನ ಕೆಲಿಂಗ್ಟನ್ ಓವಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು 7 ರನ್ಗಳಿಂದ ಸೋಲಿಸುವ ಮೂಲಕ ಭಾರತ ತನ್ನ 2ನೇ T20 ಮತ್ತು 9ನೇ ಆವೃತ್ತಿಯ ಪುರುಷರ T20ಯನ್ನು ಗೆದ್ದಿದೆ. ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸಂಶೋಧನಾ ಸಂಸ್ಥೆ ಮಾನವ ಬಾಹ್ಯಾಕಾಶ ಯಾನ ಕಾರ್ಯಕ್ರಮಕ್ಕಾಗಿ ಯಾವ ದೇಶವನ್ನು ಪಾಲುದಾರ ರಾಷ್ಟ್ರವೆಂದು ಘೋಷಿಸಿದೆ? ಸರಿಯಾದ ಉತ್ತರ ಭಾರತ. ಭಾರತೀಯ ಸೇನೆ ಇತ್ತೀಚೆಗೆ ಯಾವ ದೇಶದ ಸೇನೆಯೊಂದಿಗೆ ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸುತ್ತಿದೆ? ಥೈಲ್ಯಾಂಡ್. ಇತ್ತೀಚೆಗೆ ಡಿಕ್ ಸ್ಕೂಪ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ಭಾರತ ಮಂಗೋಲಿಯಾದ ಜಂಟಿ ಮಿಲಿಟರಿ ವ್ಯಾಯಾಮದ 16ನೇ ಆವೃತ್ತಿ ಅಲೆಮಾರಿ ಆನೆ ಇತ್ತೀಚೆಗೆ ಮೇಘಾಲಯದ ಉಮ್ರಾಯಲ್ಲಿ ನಡೆದಿದೆ. ಶಾಂಘೈ ಸಹಕಾರ ಸಂಸ್ಥೆ ಕೌನ್ಸಿಲ್ ಆಫ್ ಹೆಡ್ಸ್ ಆ್ಯಂಡ್ ಸ್ಟೇಟ್ಸ್ನ 24ನೇ ಸಭೆ ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆದಿದೆ. ವಿಶ್ವ ಪರಂಪರೆಯ ಸಮಿತಿ ಯುನೆಸ್ಕೋದು ಇದರ 46ನೇ ಅಧಿವೇಶನ ಭಾರತದಲ್ಲಿ ನಡೆದಿದೆ. ಲೋಕಪತ್ ಮೊಬೈಲ್ ಅಪ್ಲಿಕೇಶನನ್ನು ಇತ್ತೀಚೆಗೆ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ರಸ್ತೆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸರ್ ಕೀರ್ ಸ್ಟಾಮರ್ ಅನ್ನೋರು ಯುನೈಟೆಡ್ ಕಿಂಗ್ಡಮ್ನ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ. ಡ್ಯೂರಾಂಡ್ ಕಪ್ ಇತ್ತೀಚೆಗೆ ಸುದ್ದಿಯಲ್ಲಿರುತ್ತೆ ಸದಾಕಾಲ. 133ನೇ ಆವೃತ್ತಿಯ ಡ್ಯೂರಾಂಡ್ ಕಪ್ ಸುದ್ದಿಯಲ್ಲಿತ್ತು. ಇದು ಏಷ್ಯಾದ ಅತ್ಯಂತ ಹಳೆಯ ಕ್ಲಬ್ ಆಧಾರಿತ ಫುಟ್ಬಾಲ್ ಪಂದ್ಯಾವಳಿ. ಸೊ ಫುಟ್ಬಾಲ್ ಸಂಬಂಧಪಡುತ್ತೆ. ಜುಲೈ 27ರಿಂದ ಇದು ಪ್ರಾರಂಭವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮಸೌದ್ ಪೆಜೆಶ್ಕಿಯಾನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸೊ ಇರಾನ್ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ನಿಮಗೆ ಪ್ರಾರಂಭದ ವಿಡಿಯೋದಲ್ಲೇ ನಿಮಗೆ ಬರಬೇಕಾದ ಕ್ವಶನ್ಸಲ್ಲಿ ಹೇಳಿದ್ದೆ, ಅಧ್ಯಕ್ಷರಾದ ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಅಂತ. ತದನಂತರ ಚುನಾವಣೆ ನಡೆದಿತ್ತು. ಈಗ ಹೊಸ ಅಧ್ಯಕ್ಷರ ಆಯ್ಕೆಯಾಗಿದೆ. 15ನೇ ಕೃಷಿ ನಾಯಕತ್ವ ಪ್ರಶಸ್ತಿಗಳ ಸಮಿತಿಯಿಂದ 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಮಹಾರಾಷ್ಟ್ರ ಪಡ್ಕೊಂಡಿದೆ. ಪ್ರಾಜೆಕ್ಟ್ ಪರಿ ಅನ್ನು ಪ್ರಾರಂಭ ಮಾಡಿದಂಥ ಸಚಿವಾಲಯ ನಮ್ಮ ಕೇಂದ್ರದ ಸಂಸ್ಕೃತಿ ಸಚಿವಾಲಯ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ 2024ರ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ಪನ್ನು ಗೆದ್ದಂಥವರು ಧ್ರುವ ಸಿತ್ವಾಲ್ ಅವರು. ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024ನ್ನು ಮಲೇಷ್ಯಾದ ಜೋಹೋರ್ನಲ್ಲಿ ನಡೆಸಲಾಯಿತು. ಯಾವ ರಾಜ್ಯ ಸರ್ಕಾರ ವೃಕ್ಷಾರೋಪಣ ಜಲ ಅಭಿಯಾನ ಅಡಿಯಲ್ಲಿ ಮಿತ್ರವನವನ್ನು ಸ್ಥಾಪನೆಗೆ ಘೋಷಣೆ ಮಾಡಿದೆ ಅಂದರೆ ಉತ್ತರ ಪ್ರದೇಶ. ಭಾರತದ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೂತನವಾಗಿ ನೇಮಕಗೊಂಡಂಥವರು ನಮ್ಮ ಗೌತಮ್ ಗಂಭೀರ್ ಅವರು. ರಾಹುಲ್ ದ್ರಾವಿಡ್ ಅವರು
T20 ವಿಶ್ವಕಪ್ ಏನು ಭಾರತ ತಂಡ ಗೆಲ್ತು ಅದು ಕೊನೆ ಪಂದ್ಯ ಆಗಿತ್ತು. ಅವರು ತಮ್ಮ ಮುಖ್ಯ ಕೋಚ್ ಹುದ್ದೆಯಿಂದ ನಿವೃತ್ತರಾಗಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆರ್ಡರ್ ಆಫ್ ಸೆಂಟ್ ಆಂಡ್ರೂ ದಿ ಅಪೋಸ್ಟಲ್ ಪ್ರಶಸ್ತಿಯನ್ನು, ಇದು ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವ ಅಂತ? ಸೊ ರಷ್ಯಾ ದೇಶದ್ದು. ಇದನ್ನು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಕೊಡಲಾಗಿದೆ. ಸೊ 2024 ಒಲಿಂಪಿಕ್ಸ್ಗೆ ಭಾರತದ ಚೆಫ್ ಟೀಮ್ ಮಿಷನ್ ಆಗಿ ಆಯ್ಕೆಯಾದಂಥವರು ಗಗನ್ ನಾರಂಗ್. ಯಾವ ದೇಶವು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ 5ನೇ ಸದಸ್ಯ ರಾಷ್ಟ್ರವಾಗಿದೆ? ಸೊ ಬಾಂಗ್ಲಾದೇಶ ಇದಕ್ಕೆ ಸೇರಿಕೊಂಡಿದೆ. ಇದು 5ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ 2024 ಹೋಸ್ಟ್ ಮಾಡಿದಂಥ ದೇಶ ಆಸ್ಟ್ರೇಲಿಯಾ. ಜುಲೈ 12ರಿಂದ ಆಗಸ್ಟ್ 2 ತನಕ ಈ ಒಂದು ಎಕ್ಸಸೈಸು ಭಾರತೀಯ ವಾಯುಪಡೆ ಇದರಲ್ಲಿ ಭಾಗವಹಿಸ್ತಾ ಇದೆ. ಒಂದು ತುಕಡಿಯನ್ನು ಅಲ್ಲಿಗೆ ಕಳಿಸ್ಕೊಡ್ಲಾಗಿದೆ. ಬೆಸ್ಟ್ ಸ್ಟೇಟ್ ಇನ್ ಹಾರ್ಟಿಕಲ್ಚರ್ ಅವಾರ್ಡ್ 2024 ಗೆದ್ದುಕೊಂಡಂತಹ ರಾಜ್ಯ ನಾಗಾಲ್ಯಾಂಡ್ ಆಗಿದೆ. ಇಟಲಿಯಲ್ಲಿ ನಡೆದ ಶಾರ್ಟ್ ಗನ್ ಜೂನಿಯರ್ ವಿಶ್ವಕಪ್ನಲ್ಲಿ ಕಂಚಿನ ಪದಕ ಗೆದ್ದಂಥವರು ಸಬಿರಾ ಹ್ಯಾರಿಸ್. ಶಾಲೆಗಳ ಬಳಿ ಹೆಚ್ಚಿನ ಕೆಫಿನ್ ಶಕ್ತಿ ಪಾನೀಯಗಳ ಮಾರಾಟವನ್ನು ನಿಷೇಧ ಮಾಡಿದಂಥ ರಾಜ್ಯ ಸರ್ಕಾರ ಮಹಾರಾಷ್ಟ್ರ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಜಿಮ್ಮಿ ಆಂಡರ್ಸನ್ ಅನ್ನೋರು ಇಂಗ್ಲೆಂಡ್ ದೇಶದ ವೇಗದ ಬೌಲರ್ ಆಗಿದ್ದಾರೆ. ಯಾವ ದೇಶವು ಕೊಲಂಬಿಯಾವನ್ನು ಸೋಲಿಸುವ ಮೂಲಕ ಸತತ 2ನೇ ಕೋಪಾ ಅಮೆರಿಕಾ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದೆ? ಅರ್ಜೆಂಟೈನಾ. 2024 ವಿಂಬಲ್ಡನ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ನ ಪ್ರಶಸ್ತಿಯನ್ನು ಗೆದ್ದಂಥವರು ಕಾರ್ಲೋಸ್ ಅಲ್ಕರಾಸ್. ಇತ್ತೀಚೆಗೆ ಖಡ್ಗ ಪ್ರಸಾದ್ ಶರ್ಮಾ ಓಲಿ ಅವರು ನೇಪಾಳ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. KP ಶರ್ಮಾ ಓಲಿ ಅಂತ ಕೂಡ ಅವ್ರನ್ನ ಕರೀತಾರೆ. ಯಾವ ರಾಜ್ಯದಲ್ಲಿ ಮೊದಲ ವಿಶ್ವ ಆಡಿಯೋ ವಿಜುವಲ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ಆಯೋಜನೆ ಮಾಡಲಾಗ್ತಾ ಇದೆ? ಗೋವಾ. ಸೊ ಮೈತ್ರಿ ಉದ್ಯಾನ್ ಅನ್ನುವಂತಹ ಸ್ನೇಹ ಸಂಗೀತವಾದಂತಹ ಒಂದು ಇದನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಾಗಿತ್ತು. ಅದು ಯಾವ ದೇಶದಲ್ಲಿ ಉದ್ಘಾಟನೆ ಮಾಡಿದರು? ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಜೈಶಂಕರ್ ಅವರು ಯಾವ ದೇಶದಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ರು ಅಂದರೆ ಮಾರಿಷಸ್. ಜುಲೈ 16 ಮಾರಿಷಸ್ನ ಪೋರ್ಟ್ ಲೂಯಿಸಲ್ಲಿ. ಯುರೋಪಿಯನ್ ಪಾರ್ಲಿಮೆಂಟ್ನ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಂಥವರು ರಾಬರ್ಟಾ ಮೆಟ್ಸೋಲಾ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಯಾವ ಭಾರತೀಯ ಆಟಗಾರ ಕಂಚಿನ ಪದಕ ಗೆದ್ದಿದ್ದಾರೆ ಅಂದರೆ ಶೌರ್ಯ ಭಾವ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಆಪರೇಷನ್ ನನ್ಹೆ ಪರಿಷ್ಠೆ ಅನ್ನೋದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPFಗೆ ಸಂಬಂಧಪಟ್ಟಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೇವಿಡ್ ಸ್ಟ್ರೈಟ್ ಅನ್ನೋದು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ದೇಶಗಳ ನಡುವೆ ಇರತಕ್ಕಂತಹ ಜಲಸಂಧಿಯಾಗಿದೆ. ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಅಲ್ಪಸಂಖ್ಯಾತ ನಿರಾಶ್ರಿತರಿಗೆ ಭಾರತೀಯ ಪೌರತ್ವವನ್ನು ನೀಡಲು ಯಾವ ರಾಜ್ಯ ಸರ್ಕಾರ ವಿಶೇಷ ಶಿಬಿರಗಳನ್ನು ಆಯೋಜನೆ ಮಾಡ್ತಿದೆ? ಸೊ ರಾಜಸ್ಥಾನ. ನ್ಯೂಕೆಲಾಸ್ ರೋಗ ಪ್ರಕರಣ ನಂತರ ಯಾವ ದೇಶವು ಇತ್ತೀಚೆಗೆ ಪ್ರಾಣಿಗಳ ಆರೋಗ್ಯ ತುರ್ತು ಸ್ಥಿತಿಯನ್ನು ಘೋಷಣೆ ಮಾಡಿತ್ತು? ಇದು ಬ್ರೆಜಿಲ್ ದೇಶದಲ್ಲಾಗಿತ್ತು. ಇತ್ತೀಚೆಗೆ ಯಾವ ಮಾಜಿ ಭಾರತೀಯ ಆಟಗಾರರನ್ನು USA ನ್ಯೂಪೋರ್ಟ್ನಲ್ಲಿ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ? ಒಂದು ವಿಜಯ್ ಅಮೃತರಾಜ್ ಅವರು, ಇನ್ನೊಬ್ಬರು ಲಿಯಾಂಡರ್ ಪೇಸ್ ಅವರು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಯಾವ ಭಾರತೀಯ ಶೂಟರ್ಗೆ ಒಲಿಂಪಿಕ್ ಆರ್ಡರ್ ನೀಡಲಾಗಿದೆ? ಸೊ ಅಭಿನವ್ ಬಿಂದ್ರಾ. ಯಾವ ಭಾರತೀಯ ರಾಜ್ಯವು ಪ್ರವಾಸಿ ವಾಹನಗಳಿಗೆ ಕಸದ ಚೀಲವನ್ನು ಸಾಗಿಸುವುದು ಕಡ್ಡಾಯಗೊಳಿಸಿದೆ? ಇದು ಸಿಕ್ಕಿಂ ರಾಜ್ಯ. ಯಾವ ದೇಶದ ವಿಜ್ಞಾನಿಗಳು ಜೀವಂತ ಚರ್ಮದೊಂದಿಗೆ ರೋಬೋಟ್ ಮುಖವನ್ನು ಅಭಿವೃದ್ಧಿಪಡಿಸಲಿದ್ದಾರೆ? ಇದು ಜಪಾನ್ ದೇಶ. ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನು 24 ಜುಲೈ ಎಂದು ಆಚರಣೆ ಮಾಡ್ತೀವಿ. ಕಾರ್ಗಿಲ್ ವಿಜಯ್ ದಿವಸನ್ನು 26 ಜುಲೈ ಎಂದು ಆಚರಣೆ ಮಾಡ್ತೀವಿ. ಸೊ ಜುಲೈ 26, 1999ರಂದು ಪಾಕಿಸ್ತಾನದ ವಿರುದ್ಧ ನಾವು ವಿಜಯೋತ್ಸವವನ್ನು ಸಾಧಿಸಿದ್ವಿ. ಆಪರೇಷನ್ ವಿಜಯ್ ಹೆಸರಿನಲ್ಲಿ ನಾವು ಅದನ್ನು ಸಾಧಿಸಿದ್ವಿ. ಅದನ್ನು ಕಾರ್ಗಿಲ್ ವಿಜಯ್ ದಿವಸ್ ಅಂತ ನಾವು ಆಚರಣೆ ಮಾಡ್ತೀವಿ. ಬಹುರಾಷ್ಟ್ರೀಯ ಜಂಟಿ ಮಿಲಿಟರಿ ವ್ಯಾಯಾಮ ಕಾನ್ಕ್ವೆಸ್ಟ್ 2024ರ 21ನೇ ಆವೃತ್ತಿಯನ್ನು ಮಂಗೋಲಿಯಾ ದೇಶ ಆಯೋಜನೆ ಮಾಡಿತ್ತು. ಇತ್ತೀಚೆಗೆ ದೇಶದ 500ನೇ ಸಮುದಾಯ ರೇಡಿಯೋ ಕೇಂದ್ರವನ್ನು ಐಜ್ವಾಲಲ್ಲಿ ಸ್ಥಾಪನೆ ಮಾಡಲಾಗಿದೆ.
ಸೊ ಇದಿಷ್ಟು ನಿಮ್ಮ ಜನವರಿಯಿಂದ ಜುಲೈ ತಿಂಗಳ ಪ್ರಚಲಿತ ವಿದ್ಯಮಾನಗಳು. 2023ರ ನೋಟ್ಸು ನಿಮಗೆ ಸಪ್ರೇಟಾಗಿ ಬೇಕು ಅಂದರೆ, 2024ರ ನೋಟ್ಸ್ ಸಪ್ರೇಟಾಗಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. PDF ನೋಟ್ಸನ್ನು ನೀವು ಪೇ ಮಾಡಿ ನಿಮಗೆ ಸಾಫ್ಟ್ ಕಾಪಿಯನ್ನು ಇಮೇಲ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ ಅಥವಾ ಟೆಲಿಗ್ರಾಮ್ ಮೂಲಕ ಕೂಡ ಕಳಿಸ್ಕೊಡ್ಲಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದಗಳು.